ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಿದ್ರೆ SSTV. ನಾನು ಅಶ್ವಿನಿ. ನಿಖಿತಾ ಸ್ವಾಮಿ ಅವರು ಹಾಗೂ ಧರ್ಮ ಕೀರ್ತಿರಾಜ್ ಅವರು ಆಕ್ಟ್ ಮಾಡಿರುವಂತ ಟಕೀಲಾ ಸಿನಿಮಾ ಇದೇ ಮೇ 16ಕ್ಕೆ ರಿಲೀಸ್ ಆಗ್ತಾ ಇದೆ. ಹಾಗಾಗಿ ಈ ಸಿನಿಮಾ ಬಗ್ಗೆ ಮಾತಾಡಕ್ಕೆ ನಮ್ಮ ಜೊತೆ ಇದ್ದಾರೆ ಚಿತ್ರತಂಡ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಹಾಯ್ ಸರ್. ಹಾಯ್ ಆಕ್ಚುಲಿ ಖುಷಿ ಆಯ್ತು ಸರ್. ನಾನು ಇವಾಗ ರೀಸೆಂಟ್ ಆಗಿ ಬಿಗ್ ಬಾಸ್ ಇಂದ ಬಂದ ತಕ್ಷಣ ಸಖತ್ ಬಿಸಿ ಆಗಿದ್ದೀರಾ. ನಿಮ್ಮ ಬಗ್ಗೆ ಅಂತೂ ಮಾತಾಡಂಗಿಲ್ಲ. ನೆನ್ನೆ ತಾನೇ ಒಂದು ಸಾಂಗ್ ರಿಲೀಸ್ ಆಯ್ತು, ರೊಮ್ಯಾಂಟಿಕ್ ಸಾಂಗ್. ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಬರ್ತಾ ಇದೆ. ಫಸ್ಟ್ ಸಾಂಗ್ ರೆಸ್ಪಾನ್ಸ್ ಬಗ್ಗೆ ಏನು ಹೇಳ್ತೀರಾ? ಖುಷಿ ಆಗ್ತಿದೆ. ಆಕ್ಚುಲಿ ನಾವು ಪ್ರಮೋಷನ್ ಅಂತ ಯಾವಾಗ ಸ್ಟಾರ್ಟ್ ಮಾಡಿದ್ವಿ, ಟಕೀಲಾನ ಸಿನಿಮಾ ರಾಜ್ಯದಂತೆ ಎಲ್ಲ ಕಡೆ ಒಂದು ನ್ಯೂಸ್ ಆಗ್ತಾ ಇದೆ. ಸೊ ಅದೊಂದು ಖುಷಿ. ಎಸ್ಪೆಷಲಿ ಇವಾಗ ಟ್ರೆಂಡು ನೆನ್ನೆ ಸಾಂಗ್ ಅಂತ ಏನು ಕರಿತೀವಿ, ಸೊ ಅದೊಂದು ಟ್ರೆಂಡಿಂಗ್ ಸಾಂಗ್ ಥರ ಆಗೈತಿ ಇವಾಗ. ಲವ್ ಸಾಂಗ್ ನಂದು ನಿಖಿತಾ ಅವ್ರದ್ದು ಲವ್ ಸಾಂಗ್, ಅದು ಅಷ್ಟೇ ಜನಕ್ಕೆ ಇಷ್ಟಪಡ್ತಾರೆ. ಐ ಥಿಂಕ್ ದ ಕ್ರೆಡಿಟ್ ಗೋಸ್ ಟು ಡೈರೆಕ್ಟರ್ ಸರ್, ಪ್ರೊಡ್ಯೂಸರ್ ಸರ್. ಯಾಕಂದ್ರೆ ಒಂದು ಡಿಸೈನ್ ಅಂತ ಒಂದು ಇರುತ್ತೆ, ನಮ್ಮ ಆರ್ಟಿಸ್ಟಿಗೆ ಕಾಣಬೇಕು ಈ ಸಿನಿಮಾಗೆ. ಐ ಮೀನ್ ಈ ಸಿಚುವೇಶನ್ ತಕ್ಕಂಗೆ ಈ ಸಾಂಗ್ ಇದ್ರೆ ಚೆನ್ನಾಗಿರುತ್ತೆ ಅಂತ. ಸೊ ಅದ್ರ ತಕ್ಕಂಗೆ ಒಂದೊಂದೇ ಸಾಂಗ್ ಪ್ರಮೋಟ್ ಮಾಡ್ತಾ ಬಂದಾಗ ಕೆಲವು ಕಡೆ ನಾನು ಹೋದಾಗ ಕೆಲವು ಚಾನಲ್ಸ್ ಆಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ಇಲ್ಲ ಯಾವುದೋ ಫಂಕ್ಷನ್ಸ್ ಆಗಿರ್ಬೋದು, ಕಾಲೇಜ್ ಫಂಕ್ಷನ್ಸ್ ಆಗಿರ್ಬೋದು, ಸೊ ನಾವು ಕೇಳೋದಕ್ಕಿಂತ ಟಕೀಲಾ ಸಾಂಗ್ ನೋಡಿದ್ರ ಇಲ್ಲ ಟಕೀಲಾ ಸಾಂಗ್ ಬಗ್ಗೆ ಕೇಳಿಲ್ಲ ಅನ್ನೋದಕ್ಕಿಂತ ಅವರಾಗ ಬಂದು ನಮ್ಮ ಹತ್ರ ಮಾತಾಡ್ತಾರೆ. ಸರ್ ಸಾಂಗ್ ನೋಡಿದ್ವಿ ಸರ್, ಟಕೀಲಾದು ಇದು ಪಬ್ ಸಾಂಗ್ ನೋಡಿದ್ವಿ, ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಬಂದಿದೆ, ಕ್ಯಾಚಿ ಲಿರಿಕ್ಸ್ ಇದೆ, ಯಾವಾಗ ಸರ್ ಸಿನಿಮಾ ಇದೆ ಸರ್. ಸೊ ಐ ಥಿಂಕ್ ದಟ್ ಈಸ್ ಒಂದು ಗುಡ್ ಥಿಂಗ್. ಲೈಕ್ ಒಂದು ರೀಚ್ ಆಗ್ತಾ ಇದೆ ಅನ್ನೋದು, ಸಿನಿಮಾ ರೀಚ್ ಆಗ್ತಾ ಇರೋದು ಬಹಳ ಖುಷಿ ಕೊಡ್ತಾರೆ ನಮ್ಮ ವಿಷಯ. ಸಾಂಗ್ ಶರಣ್ ಸರ್ ಹಾಡು ಹೇಳ್ತಾರೆ, ಅದು ಇನ್ನೂ ಅದಕ್ಕೊಂದು ರೂಪ ತುಂಬಿದೆ ಅಂತಾನೆ ಹೇಳ್ಬೋದು. ಮ್ಯಾಮ್, ಆ ಸಾಂಗ್ ಅಲ್ಲಿ ನಿಮ್ಮ ರೊಮ್ಯಾಂಟಿಕ್ ಸಾಂಗ್ ಅಲ್ಲಿ ಸಖತ್ ಹಾಟ್ ಆಗಿ ಸಖತ್ ಕ್ಯೂಟ್ ಆಗಿ ಕಾಣಿಸ್ಕೊಂಡಿದ್ದೀರಾ. ನಿಮ್ಮ ಲುಕ್ ಬಗ್ಗೆ ಏನು ಹೇಳ್ತೀರಾ? ಸೊ ಬೇಸಿಕಲಿ ಈ ಮೂವಿಲಿ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಬಿಕಾಸ್ ಕ್ರೆಡಿಟ್ ಗೋಸ್ ಟು PKS ದಾಸ್ ಸರ್. ಯಾಕಂದ್ರೆ ಅಂಡ್ ಈ ಕಪಲ್ ಇದೇ ತರ ಇರಬೇಕು ಅಂತ ಡಿಸೈನ್ ಮಾಡಿದ್ದು ನಮ್ಮ ಪ್ರವೀಣ್ ನಾಯಕ್ ಸರ್. ಅವ್ರಿಗೆ ಸ್ಪೆಷಲ್ ಥ್ಯಾಂಕ್ಸ್. ಬಿಕಾಸ್ ಯೂಶಲಿ ನಾವೆಲ್ಲ ನೋಡ್ತೀವಿ ಇವಾಗಿನ ಟ್ರೆಂಡ್ ಇದ್ದಂಗೆ ಅಥವಾ ಎಲ್ಲಾ ತರನು ಈ ಸಿನಿಮಾದಲ್ಲಿ ಯು ಕ್ಯಾನ್ ಸಿ ನಾವು ಏನು ಮದುವೆ ಆಗಿದ್ದಾಗ ಈ ತರ ಯಾವ ತರ ಇದ್ವಿ ಅಂಡ್ ಆಲ್ಸೋ ಸಾಂಗ್ ಅಲ್ಲಿ ಯಾವ ತರ ನಾವು ಕಾಣಿಸ್ಕೋಬೇಕು ಅಂತ. ಐ ಥಿಂಕ್ ಆಲ್ಮೋಸ್ಟ್ ವೆರಿ ಗುಡ್ ರೆಸ್ಪಾನ್ಸ್ ಬಂದಿದೆ ಆ ಸಾಂಗಿಗೆ. ನೆನ್ನೆ ಸಾಂಗ್ ರಿಲೀಸ್ ಆಗಿರೋದ್ರಲ್ಲಿ ವೆರಿ ಕ್ಯೂಟ್ ಕಪಲ್ ಮೂಮೆಂಟ್ಸ್ ತೋರಿಸ್ತಾ ಇದ್ದಾರೆ. ಸೊ ಅದ್ರದ್ದೆಲ್ಲ ನನಗೆ ಇವನ್ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಚೆನ್ನಾಗಿ ಕಾಮೆಂಟ್ಸ್ ಕೂಡ ಬರ್ತಾ ಇದೆ, ಲೈಕ್ ವೆರಿ ಕ್ಯೂಟ್ ಪೇರ್ ಅಂತ. ಐ ಥಿಂಕ್ ಐ ಆಮ್ ವೆರಿ ಹ್ಯಾಪಿ ಅಬೌಟ್ ಇಟ್. ಇನ್ನು ಪ್ರವೀಣ್ ನಾಯಕ್ ಸರ್ ಬಗ್ಗೆ ಹೇಳೋದಾದ್ರೆ, ಅವರು ತುಂಬಾ ಇಂಡಸ್ಟ್ರಿನಲ್ಲಿ ತುಂಬಾ ಎಕ್ಸ್ಪೀರಿಯನ್ಸ್ ಪರ್ಸನ್ ಅಂತಾನೆ ಹೇಳ್ಬೋದು. ಇಂಡಸ್ಟ್ರಿ ಬಗ್ಗೆ ನಿಮ್ಮಷ್ಟು ಯಾರಿಗೂ ಗೊತ್ತಿರಕ್ಕೆ ಸಾಧ್ಯನೇ ಇಲ್ಲ ಅಂತಾನೆ ಹೇಳ್ಬೋದು. ಯಾಕಂದ್ರೆ ನೀವು ಅಣ್ಣವರು ಫ್ಯಾಮಿಲಿಯಿಂದ ನೋಡ್ಕೊಂಡು ಬಂದವರು, ಸೊ ನಿಮ್ಗೆ ಗೊತ್ತಿರುತ್ತೆ ಇಂಡಸ್ಟ್ರಿ ಹೇಗಿದೆ ಅಂತ. ಸೊ ಹಾಗಿರುವಾಗ ಇದು ನಿಮ್ಮ ಡೈರೆಕ್ಷನ್ ಅಲ್ಲಿ ಬರ್ತಾ ಇರುವಂತ ಟಕೀಲಾ ಸಿನಿಮಾ, ಸೊ ಇದರಲ್ಲಿ ತುಂಬಾ ನಮ್ಗೆ ಬೇಕಾಗಿರುವಂತ ಮೆಸೇಜಸ್ ಇರುತ್ತೆ ಅನ್ನೋದು ನಮ್ಮ ನಿರೀಕ್ಷೆ. ಸೊ ಡೈರೆಕ್ಟರ್ ಆಗಿ ನೀವೇನು ಹೇಳ್ತೀರಾ? ಇಂಡಸ್ಟ್ರಿ ಹೇಗೆ ಗೊತ್ತು ಅಂದರೆ, ಜರ್ನಲಿಸ್ಟ್ ಆಗಿದೆ 25 ವರ್ಷ. ಸೊ ಫೋಟೋ ಜರ್ನಲಿಸ್ಟ್ ಆದಾಗ ಹೋಗಲೇಬೇಕಲ್ಲ, ಪ್ರತಿಯೊಬ್ಬರು ಮೀಟ್ ಆಗಬೇಕು, ಪ್ರತಿಯೊಬ್ಬರು ಟೆಕ್ನಿಷಿಯನ್ ಮೀಟ್ ಆಗಬೇಕು, ಶೂಟಿಂಗ್ ಹೋಗ್ಬೇಕು, ಎಲ್ಲವನ್ನು ಅಬ್ಸರ್ವ್ ಮಾಡ್ಕೊಂಡು ಬಂದು ಅದ ಅನುಭವ. ಅಂದರೆ ಸಿನಿಮಾ ಅಂತ ಬಂದಾಗ, ನಮ್ಮ ಸಿನಿಮಾ ಅಂತ ಬಂದಾಗ ನೋಡಿ ಒಂದು ಸ್ವಲ್ಪ ಗ್ಯಾಪ್ ಆದ್ಮೇಲೆ ಮಾಡ್ತಾ ಇದ್ದೀನಿ ನಾನು. ಒಂದು ಕಥೆ ರೂಪಿಸ್ಬೇಕಾದ್ರೆ ನೋಡಿ, ಒಂದು ನಿಮಗೆ ಕಲ್ಪನಾ ಶಕ್ತಿ ಇರಬೇಕು, ಇಲ್ಲ ಅನುಭವ ಇರಬೇಕು, ಇಲ್ಲ ಅಂದರೆ ಯಾವ್ದಾರ ಒಂದು ನ್ಯೂಸ್ ಹಿಂಗಾಯ್ತಂತೆ ಅದ್ರ ಮೇಲೆ ಮಾಡಿ ಹಿಂಗಾಯ್ತಂತೆ ಆ ಥರದ್ದೇನೋ ಒಂದು ಪ್ರೊವೋಕಿಂಗ್ ಥರದ್ದು ಅಥವಾ ಕಾಂಟ್ರವರ್ಷಿಯಲ್ ಈ ಥರ ಇಟ್ಕೊಂಡೆಲ್ಲ ಮಾಡ್ತಾರೆ. ಸೊ ಈ ಸಿನಿಮಾಗೆ ಏನಾಯ್ತು ಅಂದರೆ, ನನಗೆ ವಸ್ತು ಬಂದು ಒಂದು ಸಂಬಂಧಗಳ ಬಗ್ಗೆ ಮಾಡಬೇಕು ಅಂತಲೇ ಭಾಳ ಇಷ್ಟ ಆಯಿತು. ಯಾಕಂದರೆ ನಾನು ಹಲವಾರು ಸಂಬಂಧಗಳು ಏರುಪೇರು ಎಲ್ಲ ನೋಡ್ಬಿಟ್ಟಿದ್ದೀನಿ. ಈಗ ಸುಮ್ಮನೆ ಉದಾಹರಣೆ ನೋಡಿ, ಈ ಪ್ರಪಂಚ ಫ್ಲ್ಯಾಟ್ ಆಗಿಲ್ಲ, ಆರಾಮಾಗಿ ನಡ್ಕೊಂಡು ಹೋಗೋಕ್ಕಾಗಲ್ಲ. ನೀವು ಗುಡ್ಡ ಬಂದಾಗ ಹತ್ತಬೇಕು, ಹಳ್ಳ ಬಂದಾಗ ಬೀಳಬೇಕು. ನಾವೇ ಹಳ್ಳಕ್ಕೆ ಬೀಳೋದಿಲ್ಲ, ಅದು ತಪ್ಪು. ಹಳ್ಳ ಇದೆ ಅಂತ ಗೊತ್ತಾದ ಸ್ವಲ್ಪ ಹುಷಾರಾಗಿ ಹೋಗೋದನ್ನ ಕಲ್ತ್ಕೋಬೇಕು. ಇದು ಜೀವನನೇ, ನಮ್ಮ ಜೀವನನೇ ಈ ಪ್ರಕೃತಿ. ಇದೆಲ್ಲ ಇದೆ, ಹುಳಿ ಇದೆ, ಉಪ್ಪಿದೆ, ಖಾರ ಇದೆ, ಸ್ವೀಟ್ ಇದೆ. ಜೀವನದಲ್ಲೂ ಹಾಗೆ ಎಲ್ಲ ಅಂಶಗಳು ಬರ್ತವೆ ನಮ್ಗೆ ಒಂದಲ್ಲ ಒಂದು ರೀತಿ. ಇದನ್ನೆಲ್ಲ ಹೆಂಗೆ ಫೇಸ್ ಮಾಡಬೇಕು, ಹೆಂಗೆ ಈ ಅರಿವು ಮೂಡಿಸೋ ಪ್ರಯತ್ನ ನನ್ನದಷ್ಟೇ. ಎಲ್ಲ ಅಪ್ಸ್ ಆ್ಯಂಡ್ ಡೌನ್ಸ್. ಅದರಲ್ಲೂ ವಿಶೇಷವಾಗಿ ಏನಾಗುತ್ತೆ ಅಂದರೆ, ಈ ಸಿನಿಮಾದಲ್ಲಿ ನಾನೊಂದು ಎಕ್ಸ್ಟ್ರಾ ತೊಗೊಂಡಿದ್ದೇನೆ ಅಂದರೆ ನೋಡಿ, ಮೊದಲೆಲ್ಲ ನಾವು ಕಾಲೇಜಲ್ಲಿ ಹೋಗ್ತಿರುವಾಗ ಹುಡುಗಿಗೆ ಯಾರು ಇಷ್ಟಪಟ್ಟರೆ ಲವ್ ಲೆಟರ್ ಬರೀತಿದ್ದ. ಅದನ್ನೊಂದ್ಸಲ ಬೀಚ್ ಹೋಗ್ತದೆ, ತೆಗೆದು ಬಿಸಾಗಿ ಇನ್ನೊಂದು ಬಂದು ಬಸ್ ಹತ್ರ ಕಾಯ್ಕೊಂಡು ಹೋದಾಗ ನಿಮ್ಮ ಒಂದು ತರ್ಕಿಸ್ಬೋಣ, ಈ ಥರ ಒಂದು ಭಾಳ ಒಂದು ಸಾಫ್ಟ್ ಲವ್ ನೋಡ್ತಾ ಇದ್ವಿ. ಯಾವಾಗ ಆನ್ಸರ್ ಬರುತ್ತೆ ಅಂತ ಒಂದು ಹರಿದಾಗ ಒಂದು ಫ್ಲೋ ಅಂತ ಆಗೋದು, ಒಂದೇ ಹೃದಯ ಹರಿದಾಗ್ಬೇಕು ಅನ್ನೋದು, ಈ ಥರದ್ದು ಸಿನಿಮಾಗಳು ಬಂದಿದೆ. ಆಗ ಈ ಥರ ಇರೋದು ಇವತ್ತಿನ ಯುಗದಲ್ಲಿ ಏನಾಗಿದೆ, ಇವತ್ತಿನ ಕಾಲದಲ್ಲಿ. ಯಾಕಂದ್ರೆ ನಾವು ಅಪ್ಡೇಟ್ ಆಗಲೇಬೇಕು,
ಏನೇ ಸಿನಿಮಾ ಮಾಡೋದು. ಇವತ್ತು ನಾನು ಲವ್ ಲೆಟರ್ ಬಂದರೆ ಯಾರೂ ಹೋಗಲ್ಲ. ಲವ್ ಲೆಟರ್ ಅರ್ಥನೇ ಇಲ್ಲ. ಇಲ್ಲ ವಾಟ್ಸಪ್ ಬಂದ್ಬಿಟ್ಟಿದೆ, ಎಲ್ಲ ಮೆಸೇಜ್ ಇರೋದಾಗುತ್ತೆ. ಜೊತೆಲಿ ಡೈರೆಕ್ಟಾಗಿ ಅವಾಗ ಒಬ್ರು ಮಾತಾಡ್ಬೇಕಂತಿದ್ರೆ ಡೈರೆಕ್ಟಾಗಿ ಐ ಲವ್ ಯು ಸ್ಟ್ರೈಟಾಗಿ ಹೋಗಿ ಹೇಳೋದಾಗ್ಬಿಟ್ಟಿದ್ದಾರೆ ಅಷ್ಟು ಮಟ್ಟಿಗೆ. ಪ್ಲಸ್ ಇನ್ನೊಂದು ನೋಡಿದ್ದೀರಂದರೆ ಈ ಡ್ರಿಂಕ್ಸ್ ಅಥವಾ ಚಟಗಳು, ಡ್ರಗ್ಸ್ ಈ ಥರದ್ದಿದೆಯಲ್ಲ, ಇದಕ್ಕೆ ಬೀಳ್ಸಕ್ಕೆ ನೋಡ್ತಾರೆ ಮಕ್ಕಳು. ಯಾಕಂದರೆ ಇಲ್ಲಿ ಸ್ವಲ್ಪ ಅವ್ರಿಗೆ ಬುದ್ಧಿಶಕ್ತಿ ಕೆಲಸ ಮಾಡೋಲ್ಲ ಆ ಟೈಮಲ್ಲಿ. ಸ್ವಲ್ಪ ವಿವೇಕನ ಕಳ್ಕೊಂಡಾಗ ಯಾವಾಗ ಯಾರಾದರೂ ಈ ಪ್ರಯೋಗದಿಂದ ಲವರ್ಸ್ ಎಲ್ಲ ಬೇರೆ ಒಂದು ದಾರಿ ಫಾರ್ಮುಲದಲ್ಲಿರೋದು. ಸೊ ಎವ್ರಿ ವೀಕೆಂಡ್ ನೋಡ್ತೀನಿ ಏನು ನಡೀತಿದೆ ಅಂತ. ಇದೆಲ್ಲ ನೋಡಿ ನನ್ನ ಅನುಭವಗಳು, ನಾನು ಮಾತಾಡ್ತಿದ್ದ ರೀತಿ, ಬೇರೆಯವ್ರ ಜೊತೆ ಕೌನ್ಸಿಲಿಂಗ್ ಮಾಡ್ತಿದ್ದ ರೀತಿ, ಇದೆಲ್ಲ ನೋಡೋಣ. ಈ ಎಲ್ಲ ಅಂಶಗಳನ್ನ ಒಂದೊಂದಾಗಿ ಎಲ್ಲವನ್ನೂ ತೋರ್ಸೋಕ್ಕಾಗಲ್ಲ. ಆದರೆ ಒಂದು ಮುಖ್ಯವಾಗಿ ಒಂದು ಕಥೆ ಇಟ್ಕೊಂಡು ನಾಯಕಿಯ ಮೇಲೆ ಅದಲ್ಲದೆ ನೋಡೋದೇ ಹೇಳಿದ್ದು ಒಂದು ಶೃಂಗಾರ ಭರಿತ ವೀರಭಾವ ಅಂತೀವಲ್ಲಿ. ಆ ವೀರಭಾವದಲ್ಲಿ ಆ ಶೃಂಗಾರ ಇದೆ. ರಸಿಕತೆ ಇಲ್ಲಿದ್ರೆ ಮನುಷ್ಯನೇ ಇಲ್ಲ. ಆ ರಸಿಕತೆ ಸಿಕ್ಕಾಪಟ್ಟೆ ಹಂಚಬೇಕಾಗಿಲ್ಲ ಅಷ್ಟೇ, ಒಂದು ಕಡೆ ಇಟ್ಕೊಂಡ್ರೆ ಚೆಂದ ಅದು. ಅದೇ ಥರ ಈ ದ್ರೋಹ ಮಾಡುವಂಥ ಇನ್ನೊಂದು ವರ್ಗನೂ ಇದೆ. ಈ ಪ್ರೀತಿ ಪ್ರೇಮ ಅದೇನು ಕರಿತೀವಿ ಅದು ಇದೆ. ಸೊ ಇದನ್ನೆಲ್ಲ ಆ ಕೇಸಿಂದ ಒಂದು, ಈ ಕೇಸಿಂದ ಒಂದು, ಈ ಥರ ಎಲ್ಲ ತೊಗೊಂಡು ಒಂದು ಆದಷ್ಟು ಒಂದು ಅರಿವು ಮೂಡ್ಸೋಕ್ಕಾಗುತ್ತಾ. ಯಾಕಂದರೆ ಒಂದು ಉತ್ತಮ ನೋಡಿ, ಮದುವೆ ಅನ್ನೋದು ಇದೆಯಲ್ಲ, ಇಟ್ಸ್ ಎ ಫ್ಯಾಂಟಾಸ್ಟಿಕ್ ಥಿಂಗ್. 1 to 1 ಅಂತಿರೋದು ಅದು ಎಷ್ಟು ಚೆನ್ನಾಗಿರ್ಬೇಕು, ಹೇಗೆ ಅದನ್ನು ನಾವು ಕಾಪಾಡ್ಕೋಬೇಕು ಅನ್ನೋದು ಒಂದು ಸಣ್ಣ ಒಂದು ವಿಷಯ ಇದೆ, ಹೇಳೋದು ಇಷ್ಟಪಡ್ತೀನಿ. ಸರ್, ಇನ್ನು ಪ್ರೊಡ್ಯೂಸರ್ ಹತ್ರ ಬರೋದಾದ್ರೆ, ನೀವು ಸಾಕಷ್ಟು ಸಿನಿಮಾಗಳನ್ನ ಆಕ್ಷನ್ ಕಟ್ ಹೇಳಿದವ್ರೆ. ಇವಾಗ ಇದು 2ನೇ ಸಿನಿಮಾ ಪ್ರೊಡ್ಯೂಸ್ ಮಾಡ್ತಾ ಇರೋದು. ಇನ್ನೇನು ಎಲ್ಲ ಆಲ್ಮೋಸ್ಟ್ ರೆಡಿಯಾಗಿ ಇದೆ. May 16th ರಿಲೀಸ್ ಆಗ್ತಾ ಇದೆ. ಈ ಸಿನಿಮಾದ ಬಗ್ಗೆ ಏನು ಹೇಳ್ತೀರಾ? ಮೇಡಮ್, ಹೇಗೆ ಕೂತಿದ್ವು 4 ಜನ, ಅದೇ ಥರನ ಆರಂಭದಲ್ಲಿ ಕೂತಿದ್ದೆ. ಅಂದರೆ ಸಿನಿಮಾ ಆರಂಭ ಆಗಬೇಕಾದ್ರೆ ಹಿಂಗೆ ಅಲ್ಲ ಅಂದರೆ ಹೀಗೆ ಅಲ್ಲ, ಬಟ್ ಗ್ರೌಂಡ್ ಅಲ್ಲಿ ಕೂತಿದ್ವಿ. ಸಾರ್ ಫೋಟೋ ಸ್ಟುಡಿಯೋದಲ್ಲಿ ಕೂತ್ಕೊಂಡು ಇದೇ ಥರ ಆರಂಭ ಮಾಡೋದು ಡಿಸ್ಕಸ್ ಮಾಡಿ ನೋಡಿ. ಇವತ್ತು SSTVಯಲ್ಲಿ 1ನೇ ಸಾರಿ ಇದೇ 4 ಜನ ಕೂತ್ಕೊಂಡಿದ್ದೀವಿ. ಅಂದರೆ ನಮಗೊಂದು ಸಕ್ಸಸ್ ಸಿಕ್ಕಿದೆ ಸಿನಿಮಾದಲ್ಲಿ. ಯಾಕಂದರೆ ನಿರ್ದೇಶಕರು ಏನು ಕತೆ ಹೇಳಕ್ಕೆ ಹೊರಟಿದ್ರು ಅದು ನಿಮಗೆ ಔಟ್ಪುಟ್ ಬಂದಿದೆ. ಈ ನಿರ್ಮಾಪಕನಿಗೆ ಏನು ಖುಷಿ ಆಗುತ್ತೆ ಅಂದರೆ, ಒಂದು ಸಿನಿಮಾ ಚೆನ್ನಾಗಿ ಬಂದಾಗ ಖುಷಿ ಆಗ್ಬಿಡುತ್ತೆ. ಹಾಗೆ ಸಿನಿಮಾ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಧರ್ಮವರು, ನಿಖಿತಾ ಸ್ವಾಮಿ ಅವರಂತೂ ತುಂಬ ಅದ್ಭುತವಾಗಿ ನಟನೆ ಮಾಡಿದ್ದಾರೆ. ಬಟ್ ಇವ್ರದ್ದು ಸಹಕಾರ ನಮ್ಮ ಚಿತ್ರತಂಡಕ್ಕೆ, ಟಕೀಲಾ ಚಿತ್ರತಂಡಕ್ಕೆ ಯಥೇಚ್ಛವಾಗಿದೆ. ಅದರಿಂದ ಇದೇನಂದರೆ ಎಲ್ಲ ಟೀಮ್ ವರ್ಕ್ ಸೇರ್ಕೊಂಡು ಮಾಡಿರೋದು ನಾನು. ಬಟ್ ತುಂಬ ಚೆನ್ನಾಗಿ ಬಂದಿದೆ. ಅದೇ ಥರನೇ ತುಂಬ ಚೆನ್ನಾಗಿ ಸಿನಿಮಾ ರಿಲೀಸ್ ಮಾಡ್ತಾರೆ. ಸರ್, ನಿಮ್ಮನ್ನ ನಾವು ಈ ಸಿನಿಮಾದಲ್ಲಿ ಏನು ಸ್ಪೆಷಲ್ ಆಗಿ ನೋಡ್ಬೋದು? ಸಿನಿಮಾದ ಒಂದು 2 ಶೇಡ್ ಬರುತ್ತೆ ಇದರಲ್ಲಿ. ಸಿನಿಮಾ ಐ ಥಿಂಕ್ ಒಂದು ರಿಚ್ ಬಿಸ್ನೆಸ್ ಮೆನ್ ಯಾವ ಥರ ಸೊಫಿಸ್ಟಿಕೇಟೆಡ್ ಇರ್ತಾನೆ, ಏನೇನು ಆಗುತ್ತೆ ಅವನ ಲೈಫಲ್ಲಿ, ಕೆಲವೊಂದು ಘಟನೆಗಳು ಒಂದು ಅತಿ ಹೆಚ್ಚು ವಿಷ ಅಂತಾರೆ ಲೈಫಲ್ಲಿ. ಸೊ ಒಂದು ಕಡೆ ಅದೇನೋ ಹೆಚ್ಚಾದಾಗ ಅದರಿಂದ ಆಗುವ ಅನಾಹುತಗಳು ಏನೇನು ಆಗ್ಬೋದು, ಅದರಿಂದ ಯಾರು ಏನೇನು ಇರ್ತಾರೆ, ಅದನ್ನು ಕಾಪಾಡ್ಕೊಂಡು ಹೋಗದೆ ಇದ್ರೆ ಏನೇನು ಆಗ್ಬೋದು ಮನುಷ್ಯನ ಲೈಫಲ್ಲಿ ಅನ್ನೋದನ್ನ ಒಂದು ಸೆಕೆಂಡ್ ಹಾಫಲ್ಲಿ ಟ್ವಿಸ್ಟ್ ಬರುತ್ತೆ. ಅದು ಕ್ಲೈಮ್ಯಾಕ್ಸಲ್ಲಿ ಇಟ್ ಬಿ ಅ ಡಿಫ್ರೆಂಟ್ ಕಂಪ್ಲೀಟ್. ಧರ್ಮನ ನೀವೇನು ನೋಡ್ತಿರೋ ಫಸ್ಟ್ ಹಾಫಲ್ಲಿ, ಅಯ್ಯೋ ಇಂಥ ಒಳ್ಳೆ ಹುಡುಗ, ಇಂಥ ಡೀಸೆಂಟ್ ಹುಡುಗ, ಹಿಂಗಾಗ್ಬಿಟ್ನಾ, ಇಂಥದ್ದೆಲ್ಲ ಫೇಸ್ ಮಾಡ್ಬಿಟ್ನ ಲೈಫಲ್ಲಿ, ಅಂದರೆ ಈ ಥರ ಒಂದು ಇದು ಬಂದ್ಬಿಡುತ್ತೆ, ಒಂದು ಶೇಡ್ ಬರುತ್ತೆ. ಸೊ ಐ ಥಿಂಕ್ ಅಗೇನ್ ಆ ಪ್ಲಾನಿಂಗ್ ಅಂತ ಏನು ಹೇಳ್ತೀವೋ ನಮ್ಮ ಕತೆ ಸರ್ ಹೇಳ್ದಂಗೆ ಬರೀ ಸ್ಟ್ರೇಟಾಗಿ ಒಂದು ಒಳ್ಳೆ ಹುಡುಗನ ತೋರಿಸ್ಕೊಂಡು ಲೈಫಲ್ಲಿ ಏನೋ ಇದರಿಂದ ಸುಖವಾಗಿ ನಡೆಯೋಂಥ ಒಂದು ಇದು ತೋರ್ಸೋದು ಬೇರೆ. ಬಟ್ ಜೀವನ ಅನ್ನೋದು ಒಂದು ಏರುಪೇರು ಇದ್ದೇ ಇರುತ್ತೆ. ಸರ್ ಹೇಳ್ದಂಗೆ ಒಂದು ಬೆಟ್ಟ ಅನ್ನೋದು ಹತ್ತಲೇಬೇಕು, ಇಳಿಲೇಬೇಕು, ಈ ಥರ ಒಂದು ಇದು ಒಂದು ಹೋಗೋ ದಾರಿಯಲ್ಲಿ ಕಳ್ಳು ಮುಂದೆ ಎಲ್ಲ ಸಿಗ್ತಾ ಇರ್ತದೆ. ಸೊ ಈ ಥರ ಇದ್ದಾಗ ಯಾವ ಥರ ಒಂದು ಮನುಷ್ಯನ ಜೀವನದಲ್ಲಿ ಒಂದು ಏನೇನು ಆಗುತ್ತೆ, ಸೊ ಒಂದು ಕನೆಕ್ಟ್ ಆಗುತ್ತೆ ಒಂದು ಆಡಿಯನ್ಸ್ಗೆ. ಸೊ ಇಫ್ ಯು ವಾಚಿಂಗ್ ಇಟ್ ವಿಲ್ ಬಿ ಲೈಕ್ ಎಲ್ಲೋ ಒಂದು ಕಡೆ ಹೌದು ನಾವು ಹುಷಾರಾಗಿರ್ಬೇಕು, ಏನೋ ಒಂದು ಡಿಸಿಷನ್ಸ್ ತೊಗೊಳಾಗ ಸ್ವಲ್ಪ 2 ಸಲ ಯೋಚನೆ ಮಾಡಬೇಕು. ಸುಮ್ಮನೆ ಬಂದು ಹಂಗಂತ ಹೇಳಿ ಥ್ರೂಔಟ್ ಸಮಯ ಬರೀ ಮೆಸೇಜ್ ಇದೆ ಅದಂತಲ್ಲ, ಬಟ್ ಒಂದು ಎಲ್ಲೋ ಒಂದು ಕಡೆ ನಮಗೆ ನಾಟುತ್ತೆ. ಲೈಕ್ ಹೌದಪ್ಪ ನಾವು ಹುಷಾರಾಗಬೇಕು ಲೈಫಲ್ಲಿ ಮೇಲೆ, ಇಲ್ಲ ಈ ರೀತಿ ನಾವು ಹೋಗ್ಬಾರ್ದು, ಇಲ್ಲ ಯಾರೋ ಲವ್ ಅಂತ ಮಾಡಿದ್ರೆ ಜೆನ್ಯೂನಾಗಿ ಮಾಡಬೇಕು, ಇಲ್ಲ ಹುಡುಗರಾಗಿರ್ಬೋದು ಹುಡುಗಿರಾಗಿರ್ಬೇಕು. ದ ಚಾಯ್ಸ್ ಆಫ್ ಮೇಕಿಂಗ್ ದಟ್ ಲವ್ ಅನ್ನೋದು ತುಂಬ ಸೂಕ್ಷ್ಮವಾಗಿ ನೋಡ್ಬೇಕು. ಅದನ್ನೆಲ್ಲ ತುಂಬ ಬ್ಲೈಂಡಾಗಿ ಬಿದ್ದುಬಿಡೋದು, ಒಂದು ವಾರ 1-2 ವಾರಕ್ಕೆ ಆಲ್ರೆಡಿ ಒಂಥರ ಡಿಸಪಾಯಿಂಟ್ಮೆಂಟ್ ಸ್ಟಾರ್ಟ್ ಆಗೋದು, ಮದುವೆ ಆಗ ಒಂದು ವರ್ಷಕ್ಕೇ ಜೊತೆಗಿಲ್ಲದೆ ಇರೋದು. ಸೊ ಇದೆಲ್ಲ ಆಗುತ್ತೆ. ಇಟ್ ಗಿವ್ಸ್ ಅ ಸ್ಮಾಲ್ ಹಿಂಟ್ ಲೈಕ್ ಬಿಫೋರ್ ಟೇಕಿಂಗ್ ಡಿಸಿಷನ್ಸ್ ಆಫ್ ಲೈಕ್ ಯಾವ ಥರ ಏನು ಮಾಡಬೇಕು ಅನ್ನೋದನ್ನು ಒಂದು ಚಿಕ್ಕದಾಗಿ ಒಂದು ಇದು ಅದನ್ನು ಸಿನಿಮ್ಯಾಟಿಕ್ ವೇನಲ್ಲಿ ಥ್ರೂಔಟ್ ಸಿನಿಮಾ ಇದರಲ್ಲಿ
2 ಶೇಡ್ ಇದೆ ಅಂತ ಹೇಳಿದ್ರೆ ಆಕ್ಚುಲಿ 1 ಶೇಡ್ ನಾವು ನಿಮ್ಮ ರೊಮ್ಯಾಂಟಿಕ್ ಸಾಂಗ್ ರಿಲೀಸ್ ಆದಾಗ ನಿಮಗೆ ಗೊತ್ತಾಗ್ಬಿಡ್ತು. ಯಾಕಂದ್ರೆ ನಾವು ನೋಡ್ತಾ ಇರೋಂಥ ಧರ್ಮ ಸರ್ ಅದ್ರಲ್ಲಿ ಅಯ್ಯೋ ನೋಡಿದಾಗ ಅಂತಾನೆ ನೋಡ್ಬಿಟ್ರಿ ಸಾಂಗ್ ಅದು ಅಷ್ಟು ರೊಮ್ಯಾಂಟಿಕ್ ಈ ತರ ಎಲ್ಲ ಅದು ಬಹಳ ಅಲ್ಪ ಅಲ್ವಾ? ಅದನ್ನ ನೀವು ನೋಡಿದ್ದು ಬಹಳ ಅಲ್ಪ. ಯಾಕಂದ್ರೆ ನಾವು ಅಂದ್ರೆ ಯಾವಾಗ್ಲೂ ಸರ್ ಅದು ಒಂಥರ ಸೈಲೆಂಟ್ ಈ ತರ ಒಂದು ಲವರ್ ಬಾಯ್ ಕ್ಯಾರೆಕ್ಟರ್ ಈ ತರ ಮಾಡಿದ್ದನ್ನ ನಾವು ತುಂಬಾ ಸೈಲೆಂಟ್ ಆಗಿ ಲವ್ ಮಾಡ್ಕೊಂಡು ಕಣ್ಕಣಸೆಲ್ಲ ಹಿಂದೆಗಡೆ ಹೋಗ್ತಾ ಸರ್ ಯಾವಾಗ್ಲೂ ಧರ್ಮಗೀರ್ತಿರಾಜ್ ದೂರದಿಂದಾನೇ ಲವ್ ನಮ್ಗೆ ಮಾಡೋದು. ನೆನ್ಪಾಗುತ್ತೆ. ಬಟ್ ಈ ಸಿನಿಮಾ ತುಂಬಾ ಹತ್ರದಲ್ಲಿ ಲವ್ ಮಾಡಿ ಅಂತ ಹೇಳ್ಬಿಟ್ಟಿದ್ದಾರೆ ಸರ್. ಇಷ್ಟೇ ಹತ್ರ ಆಗೋದಿಲ್ಲ, ಇನ್ನೊಂದ್ ಸ್ವಲ್ಪ ಹತ್ರ ಆಗ್ಬೇಕು. ನೀವು ಯಾವಾಗ್ಲೂ ಹೀರೋಯಿನ್ ಮುಂದೆ ಹೋಗ್ತಾ ಇರ್ತೀವಿ, ಹಿಂದೆ ಹೋಗ್ತಾ ಇರ್ತೀರ, ಆ ತರ ಲವ್ ಮಾಡ್ತೀರಾ. ನಾವು ಬಟ್ ಈ ಅದೇ ಸಿನಿಮಾನಲ್ಲಿ ಅದೇ ನೋಡಿದ್ದಾರೆ ಜಾಸ್ತಿ. ಅದನ್ನೇ ಅಲ್ವಾ? ಡ್ಯೂಯೆಟ್ ಆಡೋದು, ಹಿಂಗ್ ಬರೋದು, ಮತ್ತೆ ದೂರ ಹೋಗೋದು, ಹತ್ರ ಬರೋದು, ಮತ್ತೆ ದೂರ ಹೋಗೋದು. ಬಟ್ ಇದ್ರಲ್ಲಿ ಹತ್ರನೇ ಇರ್ಬೇಕು ನೀವು, ದೂರ ಬರಂಗೇ ಇಲ್ಲ ಅಂತ. ಸೊ ಕೆಲವೊಂದೊಂದು ಸೀನ್ಗಳಂತೂ ನಿಜವಾಗ್ಲೂ ಸರ್ ಸಾಕ ಸರ್ ಓಕೆ ಇಲ್ಲ ಈ ತರ ಮಾಡಿ ಅಂತ ಪಾಪ ಅವರೇ ಆಕ್ಟ್ ಮಾಡಿ ಸರ್. ಸಿ ಒನ್ ಗುಡ್ ಥಿಂಗ್ ಅಬೌಟ್ ಡೈರೆಕ್ಷನ್, ಲೈಕ್ ನಮ್ಮ ತಂದೆಯವರು ಅದೇ ಹೇಳಿದ್ರು, ಡೈರೆಕ್ಟ್ ಅಂದಾಗ ಒಂದ್ ಸ್ವಲ್ಪ ಒಂದು ಹುಡುಗನ್ನ ಮೋಲ್ಡ್ ಮಾಡೋದು ಇರಬೇಕು. ಆಮೇಲೆ ಏನಾದ್ರೂ ಕಷ್ಟ ಆಗ್ತಿದ್ರೆ ಇಲ್ಲ ಮಾಡಿ ತೋರಿಸ್ಬೇಕು. ಸೊ ಯಾವುದೇ ತರ ಒಂದು ಇದು ಇಲ್ಲ ಸರ್. ಇಷ್ಟು ಸೇ ನಮ್ಮ ಹಿಂಗ್ ಬನ್ನಿ ಈ ತರ ನಿಂತ್ಕೊಳ್ಳಿ, ಈ ತರ ಒಂದಿದು ಇದು ಮಾಡಿದ್ರು ಸರ್. ಇಲ್ಲ ಸರ್ ಅಭ್ಯಾಸ ಮಾಡ್ಕೊಳ್ಳಿ, ಇಲ್ಲಿಂದ ಅಭ್ಯಾಸ ಆಗ್ಬೇಕು ನಿಮ್ಗಿದೆಲ್ಲ ಅಂತ. ಸೊ ದಟ್ ಈಸ್ ಹೌ ವಿ ಎಂಜಾಯ್. ಆ ಥರ ಶೂಟಿಂಗ್ ಮಾಡದೆ ಗೊತ್ತಾಗಲ್ಲ, ತುಂಬಾ ಬೇಗ ಹೋಯ್ತು. ಐ ಥಿಂಕ್ ಅದಾದ್ಮೇಲೆ ಸ್ವಲ್ಪ ಐ ಥಿಂಕ್ ಬಿಕಾಸ್ ಆಫ್ ಕೋವಿಡ್ ಸ್ವಲ್ಪ ಅದೆಲ್ಲ ಡಿಲೇ ಆಯ್ತು ಅವತ್ತು. ಇಲ್ಲಾಂದ್ರೆ ಇದು ಆಕ್ಚುಲಿ ಮುಂಚೆನೇ ಇದಾಗಬೇಕಿತ್ತು. ಇಲ್ಲಾಂದ್ರೆ ಐ ಥಿಂಕ್ ತುಂಬಾ ಒಂದು ಫ್ಯಾಮಿಲಿ ತರ ಒಂದು ಯಾರು ಶೂಟಿಂಗ್ ಬರ್ತಾ ಇರೋ ಥರನೇ ಇರಲಿಲ್ಲ ಸರ್. ನನಗೆ ಐ ಥಿಂಕ್ ಇವ್ರು ಆಲ್ ಲೈಕ್ ಅ ಫ್ಯಾಮಿಲಿಯಲ್ಲಿ ಎಲ್ಲಿ ಸಿಗುತ್ತೋ ಅಲ್ಲಿ ತಿನ್ನೋದು, ಇದು ಮಾಡೋದು, ಮಾತಾಡೇ ಕೂತ್ಕೊಂಡು ಇದು ಮಾಡೋದು, ಟ್ರಾವೆಲಿಂಗು ಅದು ಇದು ಲೈಕ್ ಈ ಥರ ಮಾಡ್ತಿದ್ದೆ ಒಂದು ಸಿನಿಮಾ. ಬೇಸಿಕಲಿ ಏನು ಗೊತ್ತಮ್ಮ, ಈಗ ಒಂದು ಕತೆ ಬರೆಯುವಾಗ ಕ್ಯಾರೆಕ್ಟರೈಸೇಷನ್ ಅಂತ ಒಂದು ಇಂಪಾರ್ಟೆಂಟ್. ಅದು ಭಾಳ ಹಳೇ ನಿಮ್ಮ ಸಂಸ್ಕೃತ ಕಾಲದಿಂದ ನೋಡ್ಬೋದು, ಕಾಳಿದಾಸ ಬರೆದಿಲ್ಲ. ಆ ಕ್ಯಾರೆಕ್ಟರ್ಗಳು ಪರ್ಫೆಕ್ಟಾಗಿ ನಿಂತ್ಕೊಂಡ್ಬಿಟ್ಟೆ. ಅಂದರೆ ನನ್ನ ಮನಸ್ಸಲ್ಲಿ ಇದೆ ಈ ಥರ ನಾಟಕ ಬರೆದಿ ಅಂದರೆ ಕಾಳಿದಾಸ ಆ ಒಂದೊಂದು ಕ್ಯಾರೆಕ್ಟರ್ಗೂ ಅದರದ್ದೇ ಒಂದು ವ್ಯಾಲ್ಯೂ ಕೊಡ್ತಾನೆ, ಅದರದ್ದೇ ಒಂದು ಡಿಸ್ಕ್ರಿಪ್ಷನ್ ಅವನ ಮನಸ್ಸಲ್ಲಿರುತ್ತೆ. ಸೊ ಅದನ್ನು ನಾವು ಹೀರೋ ನನ್ನ ಹೀರೋ ಇವರು ಈ ಥರ ಇರಬೇಕು. ಆಮೇಲೆ ನಮ್ಮಲ್ಲಿ ನೋಡಿ ಯಾವಾಗಲೂ ಹೀರೋ ಅಂದ ತಕ್ಷಣ ಒಂದು ಆದರ್ಶ ಅನ್ನೋದೇ ಇದೆ ಮೊದಲಿಂದ. ಆ ಆದರ್ಶನ ಬಿಟ್ಟು ನಾವು ಇರೋದಿಲ್ಲ. ನಾವು ಇಮೋಷನಲ್ ಜೀವಿಗಳು, ನಮ್ಗೆ ಒಳ್ಳೇದು ನಮ್ಗೆ ಬೇಕು, ನಮ್ಗೊಂದು ಎಮೋಷನ್ ಇದೆ, ಪ್ರೀತಿ ಇದೆ, ಕೋಪ ಇದೆ, ಎಲ್ಲ ರೀತಿಯ ಎಮೋಷನ್ಸ್ ಇದೆ. ಬಟ್ ನಾವು ಹೀರೋ ಅಂದಾಗ ಅದನ್ನು ಹ್ಯಾಂಡಲ್ ಮಾಡೋದು. ಆ ಕತೆ ಏನು ಬರೋದನ್ನು ನನ್ನ ತಲೆಯಲ್ಲಿರೋ ಆ ಹೀರೋ ಸ್ವಭಾವ ಚೇಂಜ್ ಆಗಲ್ಲ ನಾವು ಬರೆಯುವಾಗ. ಅದೇ ಥರ ಹೀರೋಯಿನ್ ಅವ್ರದ್ದು ಬರೆಯುವಾಗ ಅವ್ರದ್ದೊಂದು ಸ್ವಭಾವ ಇದೆ. ಅದು ನನಗೆ ಯಾವುದೇ ಒಂದು ಸಣ್ಣ ಶಾರ್ಟಲ್ಲಿ ಅದು ಚೇಂಜ್ ಆಗ್ತಿದೆ ಅನ್ಸುತ್ತೆ. ನಾನು ಹೇಳ್ತೀನಿ ಹಂಗಲ್ಲ, ಇದು ಹಿಂಗೆ ಬರಬೇಕು ಅಂತ ನಮ್ಗೇನು ರೂಲ್ಸ್ ರೆಗ್ಯುಲೇಷನ್ಸ್ ಆ ಥರ ಅಲ್ಲ. ಅದು ನನ್ನ ತಲೆಯಲ್ಲಿದೆ. ಇವ್ನು ಹಿಂಗೇನೆ ನಡ್ಕೊಳ್ಳೋದು, ಇವಳು ಹಿಂಗೇನೆ ನಡ್ಕೊಳ್ಳೋದು. ಅವಳಿಗೂ ಕೋಪ ಬರುತ್ತೆ, ಆ ಕೋಪ ಫ್ಯೂ ಸೆಕೆಂಡ್ಸ್ ಆಮೇಲೆ ಹೇಳ್ತಾರೆ ಸಾರಿ ಎಲ್ಲ ಬೇಡ ಬಾ ಅಂತ ತಪ್ಕೋತಾರೆ. ಸೊ ದ ಥಿಂಗ್ ಈಸ್ ಆ ಥರದ್ದೊಂದು ಹುಡುಗಿ ತಲೆ ಹಚ್ಕೊಂಡು ಇವನು ಬಂದ್ಬಿಟ್ಟ ಅಂತ ಆ ಥರದ್ದಲ್ಲ. ಅದು ಅಲ್ಲೇ ಕಾಂಪ್ರಮೈಸ್ ಆಗ್ಬಿಡುತ್ತೆ ಗಂಡ ಹೆಂಡತಿ. ಈ ರೀತಿ ನಾನೇನು ಅಂದ್ಕೊಂಡಿದ್ದೆ ಅದನ್ನು ಬರೋದು ಸ್ವಲ್ಪ ಹಿಂಗೆ ಒದ್ದಾಡ್ತೀವಿ ಹಿಂಗೆ ಅಂತ. ಬಟ್ ಕೊನೆಯ ನೋಡಿ ಎಲ್ಲ ಮುಗಿದು ನೋಡುವಾಗ ನಾನು ಹೀರೋ ನಾನು ಇದನ್ನು ಜಸ್ಟಿಫೈ ಮಾಡಿದ್ದೇನೆ, ನಾನು ಹೀರೋ ಇದನ್ನು ಜಸ್ಟಿಫೈ ಮಾಡಿದರೆ ಇದಕ್ಕೊಬ್ಬ ಪ್ರೊಡ್ಯೂಸರ್ ಬೇರೆ ಬೇಕಲ್ಲ. ಅದು ಜಸ್ಟಿಫೈ ಮಾಡಬೇಕಾದ್ರೂ ಅವ್ರು ಮಾಡೋಕ್ಕಾಗಲ್ಲ, ಸುಮ್ಮನೆ ಬರಲ್ಲ, ದುಡ್ಡು ಕೊಟ್ಟರೆ ಬರೋದು. ಸೊ ಅದನ್ನೆಲ್ಲ ಚೆನ್ನಾಗಿ ನೋಡಿಕೊಂಡು ಉಸ್ತುವಾರಿ ನೋಡಿಕೊಂಡು ಅದೇನೇನು ಬೇಕು ನಮಗೆ ಅಲ್ಲಿ ಮೇ ಬಿ ದೊಡ್ಡ ಪ್ಯಾನ್ ಇಂಡಿಯಾ ಥರ ಮಾಡೋಕ್ಕಾಗ್ತಿದ್ರು ಇರೋದ್ರಲ್ಲಿ ನಾವೇನು ಚೆನ್ನಾಗಿ ಮಾಡ್ಬೋದು, ಎಷ್ಟು ಚೆನ್ನಾಗಿ ತೋರಿಸ್ಬೋದು, ಎಷ್ಟು ಒಳ್ಳೆ ಲೊಕೇಶನ್ಗಳು ತೊಗೋಬೋದು. ಕೊನೆಯಲ್ಲಿ ಒಂದು ಸಾಂಗ್ ಮಾಡೋದು ಬೇಡ ಅಂದ್ಕೊಂಡಿದ್ವಿ, ಯಾಕಂದರೆ ಬಜೆಟ್ ನಮ್ಮ ಅನ್ಕೊಂಡಿದ್ದ ಜಾಸ್ತಿ ಆಗ್ತಿಲ್ಲ. ಮತ್ತೆ ಅವ್ರಿಗೆ ಇಲ್ಲ ಅದು ಮಾಡೋಣ ಚೆನ್ನಾಗಿದೆಯಲ್ಲ ಬಿಡೋದು ಬೇಡ ಅಂತ ಮತ್ತೆ ಮಾಡಿದ್ವಿ. ಅದನ್ನ ಮಾಡಿ ಮುಗಿಸಿನೇ ಇದಕ್ಕೆ ಹೋಗೋಣ ಅಂತ. ಸೊ ಈ ಎಲ್ಲ ರೀತಿ ನೋಡುವಾಗ ಹೇಳಿದ್ನಲ್ಲ, ಎಲ್ಲರೂ ಅವ್ರವ್ರ ಕಾಂಟ್ರಿಬ್ಯೂಷನ್ ಇದೆ. ಹೀರೋಯಿನ್ ಅವ್ರ ಕಾಂಟ್ರಿಬ್ಯೂಷನ್ ಕೊಡಬೇಕು. ಹೀರೋ ಕೊಟ್ಟಿದ್ದಾರೆ, ಪ್ರೊಡ್ಯೂಸರು, ಆರ್ಟ್ ಡೈರೆಕ್ಟ್ರು, ಕ್ಯಾಮ್ರಾಮನ್, ಮ್ಯೂಸಿಕ್ ಡೈರೆಕ್ಟ್ರು, ಪ್ರತಿಯೊಬ್ಬರು ಯಾವಾಗ ನೋಡಿ ಅವ್ರು ಮನಸಾರೆ ಮಾಡ್ತಾರಲ್ಲ, ಅವ್ರಿಗೆ ಅರ್ಥ ಆಗ್ಬಿಟ್ರೆ ಸಿನಿಮಾ ಚೆನ್ನಾಗಾಗುತ್ತೆ. ಸಣ್ಣ ಕ್ಯಾರೆಕ್ಟರಿಂದ ಹಿಡಿದು ಫೈನಲ್ ಡೈರೆಕ್ಟರ್ವರೆಗೂ ಮಾಡೋ ಕೆಲಸ ನೀಟಾಗಿ ಮಾಡಬೇಕು. ಅಲ್ಲ ಅದು ಆಕ್ಚುಲಿ ಏನ್ ಗೊತ್ತಾ, ಬಿಕಾಸ್ ಅವ್ರ ಪರ್ಸನಲ್ ಎಕ್ಸ್ಪೀರಿಯನ್ಸ್ ನ ತುಂಬಾ ಶೇರ್ ಮಾಡ್ಕೊಂಡಿದ್ದಾರೆ. ಅವ್ರ ಹಸ್ಬೆಂಡ್ ಅಂಡ್ ವೈಫ್ ಇರೋದು ಆ ತರ. ಸೊ ಅದನ್ನ ನಮ್ಗೆಲ್ಲಾರು ಬಿಕಾಸ್ ನಾವ್ ಇವಾಗಿರೋ ಜನರೇಷನ್ ನಾವ್ ಏನ್ ಮಾಡಿ ವಾಟ್ಸ್ಆಪ್ ಲವ್ ಆಯ್ತು ಅಥವಾ ಏನೋ ಒಂದು DMs ಅಲ್ಲಿ ಬರೋ ಮೆಸೇಜಸ್. ಬಟ್ ಇಲ್ಲ, ಇವಾಗ ಅವ್ರು ಎಕ್ಸ್ಪ್ಲೇನ್ ಮಾಡಿದ್ದು ರೀತಿಯಲ್ಲಿ ಲವ್ ಲೆಟರ್ ಇಂದ ಹಿಡಿದು ಲವ್ ಸ್ಟಾರ್ಟ್ಸ್ ಆ ತರದಿಂದ ಹಿಡಿದು ಇವಾಗ ಇಟ್ ಹಸ್ ಕಮ್ ಟು ದಿಸ್ ಸ್ಟೇಜ್. ಸೊ ಇವ್ರ ಹಸ್ಬೆಂಡ್ ಅಂಡ್ ವೈಫ್ ಇವ್ರು ನೋಡ್ತಾ ಇದ್ರೆ ಯು ವಿಲ್ ನೆವರ್ ಫೀಲ್, ಬಿಕಾಸ್ 30 years ಇವಾಗ ಮ್ಯಾರೇಜ್ ಆಗಿ ಅಂತ ಹೇಳಿದ್ರು. ಇವಾಗ ಜಸ್ಟ್ ನೋಡಿದ್ವಿ ಕಾಲ್ ಮಾಡ್ಬಿಟ್ಟು 1 hour ನಾನು ಸಿಗಲ್ಲ, ಸೈಲೆಂಟ್ ಅಲ್ಲಿ ಇರುತ್ತೆ, ಬೇಜಾರ್ ಮಾಡ್ಕೋಬೇಡ ಅಂತ. ಸೊ ದಟ್ ಮಚ್ ಆಫ್ ಕೇರಿಂಗ್ ದೇ ಬೋತ್ ಹ್ಯಾವ್. ಸೊ ಅದು ಒಂದು ಅವ್ರು ಮೋಸ್ಟ್ಲಿ ಐ ಥಿಂಕ್ ತಲೆಯಲ್ಲಿ ಇತ್ತು ಅನ್ಸುತ್ತೆ. ಸೊ ನಾವು ಆ ಸಿನಿಮಾದಲ್ಲಿ
ಕೆಲವೊಂದು ಸೂಕ್ಷ್ಮನ ಅವರು ನಮ್ಮಲ್ಲಿ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ವಿತೌಟ್ ಓಕೆ ಹಿಂಗಿರುತ್ತಾ ಅಂತ, ಬಟ್ ಆಕ್ಚುಲ್ ಆಗಿ ಇದೆ ಆ ತರ, ಬಟ್ ವಿ ಡಿಂಟ್ ನೋ ಆಲ್ ದೋಸ್ ಥಿಂಗ್ಸ್. ಸೊ ಅದೊಂದು ಪರ್ಸನಲ್ ಎಕ್ಸ್ಪೀರಿಯನ್ಸ್ ಅವರು ಶೇರ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಅಲ್ಲ, ಇದು ಹೇಳಿದ್ದು ನಿಜ. ನಾನು ಮಿಸ್ಸಸ್ಗೆ ಕ್ರೆಡಿಟ್ ಕೊಡ್ತೀನಿ ಒಂದು ಕೆಲವು ವಿಷಯದಲ್ಲಿ. ಯಾಕಂದರೆ ಅವಳ ಕ್ಯಾರೆಕ್ಟರ್ ಕೂಡ ಜೆಲ್ ಆಗ್ತಾ ಹೋಯ್ತು ನನ್ನ ಜೊತೆ, ಇದರಲ್ಲೂ ಹಂಗೆ ಆಗ್ತಾ ಹೋಗುತ್ತೆ. ಬಟ್ ದ ಥಿಂಗ್ ಈಸ್, ಈಗ ಹೇಳ್ಕೊಡ್ತೀನಲ್ಲ, ಹೇಳ್ಕೊಡ್ಬೇಕಾದ್ರೆ ಅವಳು ಹಿಂಗೇ ಅವಳು ಬರ್ದಿದ್ದು, ನಾವು ಸ್ಕ್ರಿಪ್ಟ್ ಒಟ್ಟಿಗೆ ಮಾಡಿರ್ತೀವಿ, ಅವ್ಳು ನಾನು ಹಿಂದೇನೆ ಹೇಳ್ತಾರೆ ಹೆಂಗೆ ಏನು ಹೇಳ್ತೀನಿ ನೋಡೋಣ ಅಂತ. ಅಲ್ಲಿ ಎಲ್ಲ ಹೇಳಿದ್ಮೇಲೆ ತಿರ್ಗಿ ಇವತ್ತು ಹೇಳ್ತಾರೆ ಚೆನ್ನಾಗಿ ಮಾಡಿ, ಇದು ಇಂಪಾರ್ಟೆಂಟ್ ಇದು, ತುಂಬ ಚೆನ್ನಾಗಿ ಆಲ್ ದ ಬೆಸ್ಟ್ ಅಂತ ಹೇಳ್ಬಿಟ್ಟು ಹೋಗ್ತಾರೆ. ಸೊ ದ ಥಿಂಗ್ ಅವ್ರ ಇನ್ವಾಲ್ವ್ಮೆಂಟು ಇದೆ. ಯಾವಾಗ ಎಲ್ಲರೂ ಇನ್ವಾಲ್ವ್ ಆಗ್ತೀವಲ್ಲ, ಒಂದು ಯಾವುದೇ ಒಂದು ಸ್ವಾರ್ಥ ಇದೆ, ಆವಾಗ ಅದೊಂದು ಚಂದದ ಕೃತಿ ಆಗುತ್ತೆ ಅಂತ. ಆಮೇಲೆ ಮೆಸೇಜ್ ಅಂತಂದ್ರೆ ಮೆಸೇಜ್ ನಾನು ಯಾವತ್ತೂ ಹೇಳೋಲ್ಲ, ನಾನು ಯಾರು ಮೆಸೇಜ್ ಕೊಡೋದು, ನಾನು ನಾಟ್ ಎ ಮೆಸೇಂಜರ್, ಗಾಡ್ ಮೆಸೇಂಜರ್ ಬರ್ತಾರೆ ಕೊಡ್ತಾರೆ, ಬೇರೆ ವಿಷಯ. ನಮ್ಮದೇನೆಂದರೆ ಈ ವಾಸ್ತವ ಈ ಸಿನಿಮಾ ನೋಡೋನಿಗೆ ಇಲ್ಲಿ ನಮ್ಗೆ ನಡೀತಿದೆಯೋ ಎಲ್ಲೋ, ಈ ಥರ ನಡೀತಾ ಇದೆಯಲ್ಲೋ ಈ ಜಗತ್ತಲ್ಲಿ ಇವತ್ತು ಅಂತ ಹಿಂಗೆ ಅನಿಸುತ್ತೆ. ಅಲ್ಲಿ ನಾವು ಎಲ್ಲಿ ಹುಷಾರಾಗಿರಬೇಕು, ಎಲ್ಲಿ ನಾವು ವಿವೇಕದಿಂದ ವರ್ತಿಸ್ಬೇಕು ಅನ್ನೋ ಒಂದು ಅರಿವು ಅಂತಾರಲ್ಲ, ಅದನ್ನು ತಿಳಿಸೋ ಪ್ರಯತ್ನ ಮಾಡೋದ. ಮೆಸೇಜ್ ಅಂತ ಹೇಳಿದ್ರೆ ತುಂಬ ದೊಡ್ಡ ಮನುಷ್ಯ ಮಹಾತ್ಮ ಗಾಂಧಿಯವರು ಕೊಡ್ಬೋದು, ರಾಜ್ಕುಮಾರ್ ಅವ್ರು ಕೊಡ್ಬೋದು. ನಾವೆಲ್ಲ ಮೆಸೇಜ್ ಕೊಟ್ಟರೆ ಕೇಳೋದೇ ಅದು. ಅದರ ಬದಲು ಅರಿವು ಮೂಡಿಸೋ ಪ್ರಯತ್ನ, ಅದು ವಾಸ್ತವಿಕ ನೆಲೆಯಲ್ಲಿ ನ್ಯಾಚುರಲ್ ಆಗಿ ರಿಯಲಿಸ್ಟಿಕ್ ಆಗಿ ಏನು ಕಾಣುತ್ತೋ ಅದನ್ನು ತೋರಿಸಿದ್ದೀವಿ. ಸೊ ಇಟ್ಸ್ ಟ್ರೂ, ಬಿಕಾಸ್ ಒಂದು ಅವೇರ್ನೆಸ್ ಅನ್ನೋದನ್ನ ಕ್ರಿಯೇಟ್ ಮಾಡ್ಬೋದು. ಈ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ವಾಟ್ ಈಸ್ ನೀಡೆಡ್ ಅಂಡ್ ಎಷ್ಟು ಲಿಮಿಟ್ ಅಲ್ಲಿ ಇರಬೇಕು ಅನ್ನೋದನ್ನ ಸಿನಿಮಾ ಮೂಲಕ ಗೊತ್ತಾಗ್ಬಿಡುತ್ತೆ. ಸರ್ ಹೇಳಿದಾಗೆ ಮೆಸೇಜ್ ಅನ್ನೋ ಬದಲು ಅವೇರ್ನೆಸ್ ಅಂತ ನಾವು ಹೇಳ್ಬೋದು. ಅಂಡ್ ಎಸ್, ಒಂದು ಕ್ಯೂಟ್ ಫ್ಯಾಮಿಲಿ ಹೇಗಿರುತ್ತೆ, ಏನೆಲ್ಲ ಮಾಡಿದ್ರೆ ಲೈಫ್ ಚೆನ್ನಾಗಿರುತ್ತೆ, ಏನ್ ಜಾಸ್ತಿ ಮಾಡಿದ್ರೆ ಲೈಫ್ ಸ್ಪಾಯಿಲ್ ಆಗುತ್ತೆ ಅನ್ನೋದನ್ನ ತುಂಬಾ ಅಚ್ಚುಕಟ್ಟಾಗಿ ತೋರಿಸಿದ್ದಾರೆ ಅಂತಾನೆ ಹೇಳ್ಬೋದು. ಎಸ್, ಕ್ಯಾರೆಕ್ಟರ್ ಅಂತ ಅಂದ್ರೆ ವೆರಿ ಸ್ಟ್ರಾಂಗ್ ರೋಲ್ ಬರುತ್ತೆ ಈ ಸಿನಿಮಾದಲ್ಲಿ. ಬಿಕಾಸ್ ಒಂದು ಫೀಲ್ ನಾವಾಗ ಬೇರೆ ಇದ್ರಲ್ಲೆಲ್ಲಾನು ತುಂಬಾ ಬಬ್ಲಿ ಆಗಿರ್ತಾರೆ ಅಥವಾ ತುಂಬಾ ಸೀರಿಯಸ್ ಆಗಿರ್ತಾರೆ. ಸೊ ಹಾಗಿಲ್ಲ, ಸರ್ ಹೇಳಿದಾಗೆ ನೀವು ಪೋಸ್ಟರ್ಸ್ ಅಲ್ಲೆಲ್ಲ ನೋಡ್ಬೋದು ದಟ್ ಕ್ಯೂಟ್ ಕಪಲ್ ಅನ್ನೋದೊಂದು ತೋರಿಸಿದೀವಿ, ನ್ಯೂಲಿ ವೆಡ್ ಹೇಗಿರ್ತಾರೆ. ಸೊ ಆ ತರದೊಂದು ಶೇಡ್ ಇರುವಂತ ಹುಡುಗಿ, ವಾಟ್ ಈಸ್ ಗೋಯಿಂಗ್ ಟು ಹ್ಯಾಪನ್ ಇನ್ ಅವರ್ ಲೈಫ್, ಆ ಒಂದು ಸ್ಟೇಜ್ ಬರುತ್ತಲ್ಲ, ಆ ಸ್ಟೇಜ್ ಅಲ್ಲಿ ಅವಳ ಕ್ಯಾರೆಕ್ಟರ್ ತುಂಬಾನೇ ಸ್ಟ್ರಾಂಗ್ ಆಗುತ್ತೆ. ಅಂಡ್ ಐ ಫೀಲ್ ಈ ಸಿನಿಮಾ ನೋಡಿದ್ಮೇಲೆ ಪೀಪಲ್ ಮೇ ಥಿಂಕ್ ಈ ತರ ಇರಬಾರ್ದು ಅನ್ನೋದು ಕೆಲವೊಂದು ಕಾಮೆಂಟ್ಸು ಬರ್ಬೋದೇನೋ, ಆ ತರದೊಂದು ಪಾತ್ರ ಇದೆ. ಸೊ ವೆರಿ ವೆಯ್ಟೇಜ್ ಕೊಡುವಂತ ಪಾತ್ರ ಈ ಸಿನಿಮಾಗೆ. ಅಂಡ್ ಐ ಥಿಂಕ್ ಐ ಹ್ಯಾವ್ ಡನ್ ಮೈ ಬೆಸ್ಟ್ ಅಂತಾನೆ ಹೇಳ್ಬೋದು. ಚೆನ್ನಾಗಿ ಮಾಡಿದ್ವಿ, ಇಬ್ರು ಚೆನ್ನಾಗಿ ಮಾಡಿದ್ವಿ. ಯಾರು ಅವಾರ್ಡ್ ಬರುತ್ತೋ ಗೊತ್ತಿಲ್ಲ, ಅದಂತೂ ಸರ್ ಇವಾಗ ಈ ಸಿನಿಮಾಗೆ ಧರ್ಮ ಸರಿ ಹೀರೋ ಆಗ್ಬೇಕು, ಮೇಡಮ್ ಹೀರೋಯಿನ್ ಆಗ್ಬೇಕಂತ ಸೆಲೆಕ್ಷನ್ ಹೇಳಿ ನಿಮ್ದಾಗಿಂತ ಡೈರೆಕ್ಟರ್ ಇಲ್ಲ ಸೆಲೆಕ್ಷನ್ ಏನಾದ್ರು ಸೆಲೆಕ್ಷನ್ ಒಂದು ಹೇಳ್ತೀನಿ ಕೇಳೋದು. ಮುಂಚೆ ಇವ್ರ ಜೊತೆ ಒಂದು ಸಿನಿಮಾ ಮಾಡಿದ್ರು, ಅದು ಯಾವ್ಯಾವುದೋ ಕಾರಣಕ್ಕೆ ಏನೋ ಆಯ್ತು ಅಂತ ಸಿನಿಮಾ ಮಾಡಿ. ಸೊ ಇವರು ಹೇಳುವಾಗಲೇ ನನಗೆ ಯಾರು ಮಾಡೋದು ಅಂತ ನೋಡ್ತಾ ಇದ್ವಿ. ಧರ್ಮ ಕೀರ್ತಿರಾಜ ಒಂದು ಈ ಥರ ಆಗಿದೆ, ಅದನ್ನು ನಾವು ಮಾಡ್ಬೋದು, ಅದನ್ನ ಕಣ್ಣಸಲಿ ನನಗೆ ಬಂದಿದ್ದು ಫಸ್ಟ್ ತಲೆನದು. ಆಮೇಲೆ ಮುದ್ದಾದ ಮುಖ, ಅಯ್ಯೋ ಫಸ್ಟ್ ಕ್ಲಾಸ್ ಕೇಳಿ ಅಂತ ಆಯಿತು. ಯಾರು ಹೊಸಬ್ರು ಹಾಕೋದು ಓಕೆ ಅನ್ನೋ ಥರ ಇತ್ತು ಫಸ್ಟ್ ನನಗೆ. ಅದನ್ನು ಆಮೇಲೆ ಈಗ ಒಂದು ಇದೆಯಲ್ಲ ಹಾಡು, ಆಮೇಲೆ ಸುಮಾರು ಎಲ್ಲ ಹೋದ್ರೆ ಹಾಕ್ತಿರ್ತಾರೆ ಅದು, ಕೆಲವು ಕಡೆ ನೋಡ್ತೀನಿ ನಾನು. ಸೊ ಆಟೋದಲ್ಲಿ ಹೋಗುವಾಗೆಲ್ಲ ಸೊ ಹೇಳಿದೆ ಇಲ್ಲಪ್ಪ ಮುದ್ದಾಗಿದ್ದೀನಿ. ನಮ್ಮ ನೋಡಿ ಅಲ್ಲಿ ಏನಾಗುತ್ತೆ, ನಮಗೆ ಅವಾಗ ಕತೆಗೆ ಕರೆಕ್ಟ್ ಮ್ಯಾಚ್ ಅಂತ ಆಗ್ಬಿಡುತ್ತೆ ನಾವು ಅಂದ್ಕೊಳ್ಳೋದು. ಇದು ನಾನು 4-5 ಜನ ಹೀರೋಯಿನ್ ನೋಡಿದ್ದೀವಿ ಇದು ಮುಂಚೆ, ಕೊನೆಗೆ ಇವರು ಬಂದಾಗ ನಾನು ಹೇಳಿದೆ ಕರೆಕ್ಟಾಗಿ ಮ್ಯಾಚ್ ಆಗ್ತದೆ ಅನ್ಸುತ್ತೆ. ಬಟ್ ಏನಂದರೆ ಒಂದಿಷ್ಟು ವಿಷಯ ಇದೆ, ಅದು ನೋಡಿದ್ರೆ ಮಾತಾಡಬೇಕು ಕರೆಕ್ಟಾಗಿ. ನನಗೆ ಮತ್ತೆ ಫಾರ್ ಎಕ್ಸಾಂಪಲ್ ಚಿಕ್ಕ ವಿಷಯ ಹೇಳಿದ್ದೀನಿ, ಯಾವುದೋ ಒಂದು ಸೀನ್ ಮಾಡ್ತೀವಿ, ಇವಾಗಲ್ಲ ಇನ್ನು ನಾನು ಮುಂಚೆ ಮಾಡುವಾಗ ನಾನು ಕತೆ ಹೇಳಿದಾಗ ಆಗಿದ್ದ ಕತೆ ಇದು. ಅಂದರೆ ಪ್ರೊಡ್ಯೂಸರ್ ಹೋದ್ರು, ಬಾಂಬೆಗೆ ಹೋಗಿ ಹೀರೋಯಿನ್ಗೆ ಈಶಾ ಕೊಟ್ಟಿದ್ದಾರೆ ಅವ್ರಿಗೆ ಎಲ್ಲ ಹೀಗೆ ಎಕ್ಸ್ಪ್ಲೈನ್ ಮಾಡಿಬಿಟ್ಟು ಅವ್ರು ಓಕೆ ಅಂತ ಬಂದು ಹೂ ಅಂತೀವಿ ಬಂದ ಮೇಲೆ ಅದೊಂದು ಸೀನಲ್ಲಿ ಸ್ವಿಮ್ಮಿಂಗ್ ಪೂಲ್ ಇದಿದೆ. ನನಗೆ ಯಾರು ಹೇಳೇ ಇಲ್ಲ ಸ್ವಿಮ್ಮಿಂಗ್ ಪೂಲ್ ಇದೆ ಅಂದ್ಬಿಟ್ಟು, ಸ್ವಿಮ್ಮಿಂಗ್ ಡ್ರೆಸ್ ಹಾಕ್ಬಿಟ್ಟು ನನಗೆ ಹೇಳೇ ಇಲ್ಲ ಅಂತ. ಇದು ಪ್ರಾಬ್ಲಮ್, ನನಗೆ ಅದು ಬೇಕಾಗಿಲ್ಲ. ಯಾಕಂದ್ರೆ ಅದನ್ನ ಮತ್ತೆ ಹೇಳ್ಬಿಡ್ತೀನಿ ನಾನು, ಆ ಥರ ಇದೆ, ಈ ಥರ ಇರುತ್ತಮ್ಮ ಇದನ್ನು ಅದು ಪ್ರೊಡ್ಯೂಸರ್ ಅದೇನೋ ಮಾತಾಡಿದ್ರು ಬಾಂಬೆ ಅವರೇ, ಒಂದು ಆಮೇಲೆ ನೋಡಿ ಅವ್ರು ಹೇಳಿಲ್ಲ ನನಗೆ ಗೊತ್ತಿಲ್ಲ, ಇಟ್ ಇಸ್ ದೇ. ಈಗ ಸ್ವಿಮ್ಮಿಂಗ್ ಪೂಲಲ್ಲಿ ನಾನು ಮಾಡಲೇಬೇಕು ಸೀನ್, ಇದು ಬೇಕಲ್ಲಿದೆ, ಬೇಡ ನಾನು ಕೆಲಸ ಮಾಡಿ ನೀವು ಸೀರೆ ಹಾಕೊಂಡೆ ಬಂದ್ಬಿಡಿ, ಸ್ವಿಮ್ಮಿಂಗ್ ಡ್ರೆಸ್ ಹಾಕಲ್ಲ ಅಂತ ಹಾಕೊಂಡು ಬಂದಿದ್ದು ತಮಾಷೆಗೆ ಹೇಳಿದೆ. ಆಮೇಲೆ ಇಲ್ಲ ಅಂತಲ್ಲ, ನಮಗೇನಾದ್ರು ಸಡನ್ ಶಾಕ್ ಥರ ಹೇಳಿದ್ರು ಅಂತ ಅಂದರು. ದ್ಯಾಟ್ಸ್ ವೈ ಏನಪ್ಪ ಅಂದ್ರೆ ಇರೋ ವಿಷಯ ಮೊದಲೇ ನೀಟಾಗಿ ಹೇಳ್ಬಿಡ್ತೀನಿ ಎಲ್ಲರೂ. ಸೊ ಆಮೇಲೆ ಕನ್ಫ್ಯೂಷನ್ ಬೇಡ ಅಂತ. ಸೊ ಅದಕ್ಕೆ ನೋಡಿ ಇವಾಗ ಸ್ವಲ್ಪ ಗ್ಲಾಮರಸ್ ಸೀನ್ಗಳಿದ್ದಾವೆ,
ವಿಮರ್ಶಿಸಿದ್ರೆ ಅದು ಯಾವುದೋ ನಾವು ಕ್ಲಾಸ್ ಆಗೇ ತೋರಿಸೋದು, ಯಾವುದೋ ವಲ್ಗರ ಕಾಣೋದು ನನಗೆ ಇಷ್ಟ ಇಲ್ಲ. ಆ ಥರದ್ದೆಲ್ಲ ಇದೆ. ಇವನ್ ನಾನು ಕ್ಯಾಮ್ರಾ ಆ್ಯಂಗಲ್ ಕೂಡ ಕಲಿತೀನಿ, ಬೇಡ ಸರ್ ಇಲ್ಲಿ ಇಡಿ ಅಂತ. ಮೊದಲನೇ ಮೆಸೇಜ್ಗಳದಲ್ಲಿ ಇವರು ಇದ್ರು, ಡ್ಯಾನ್ಸ್ ಮಾಡಿ ಬಿದ್ದು ಶಾಕಂತ ನೀವು ಹಿಂಗೆ ಇಡ್ತಾರೆ, ಅದು ಬೇಡ ಇಲ್ಲಿ ಇಟ್ಬಿಡ, ನನಗೆ ಇದು ಬೇಡ. ಅದಕ್ಕೋಸ್ಕರ ಜನ ಬರೋದು ಬೇಡ ನನ್ನ ಸಿನಿಮಾಗೆ, ಲೋ ಆ್ಯಂಗಲಿಂದ ಆ ಥರದ್ದು ನಾನು ಹೇಳ್ತೀನಿ. ಸೊ ಒಂದು ಕ್ಲಾಸ್ ಸಿನಿಮಾ ಇದೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಇದರಲ್ಲಿ ಒಂದು ನೋಡಿ, ಇವಾಗ ಸೆಕ್ಸ್ ಇಸ್ ಡಿವೈನ್ ಅಂತೀವಿ ನಾವು ಇಂಡಿಯನ್ಸ್. ಅದು ಅಸಹ್ಯ ವಲ್ಗರ್ ಅಂತಲ್ಲ, ಡಿವೈನ್. ಅದನ್ನು ಚೆನ್ನಾಗಿ ನಾವು ಬೆಳೆಸಬೇಕು, ಅದ್ರ ಭಾವನೆ ಬೇರೆ, ಅದನ್ನು ಹೇಳೋಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಆಕ್ಚುಲಿ ಸೆಲೆಕ್ಷನ್ ಪ್ರೋಸೆಸ್ ಅಲ್ಲಿ ಅವ್ರು ಹೇಳಿದಾಗೆ ನಾನು ಬಿಕಾಸ್ ಎಲ್ಲ ಕಡೆ ಬೇರೆ ಕಡೆ ಎಲ್ಲ ನೋಡಿದಾಗ ಆಡಿಷನ್ಸ್ ಆ ಥರ ಎಲ್ಲ ಇತ್ತು, ಬಟ್ ಫಾರ್ ಹಿಯರ್ ಏನೂ ಇಲ್ಲ. ಹಿ ಎಕ್ಸ್ಪ್ಲೇನ್ ದ ಸ್ಟೋರಿ ಹಿಂಗಿರುತ್ತೆ ಅಂತ ನಾನು, ಬಿಕಾಸ್ ಇಟ್ ವಾಸ್ ಅ ವೆರಿ ಸ್ಟ್ರಾಂಗ್ ಕ್ಯಾರೆಕ್ಟರ್ ಇರೋದ್ರಿಂದ ನಾನು ಫಸ್ಟ್ ಡೇನೇ ನಾನು ಎಸ್ ಅಂತಾನು ಹೇಳೋಕ್ಕಾಗಲ್ಲ, ಬಿಕಾಸ್ ಐ ಡಿಂಟ್ ನೋ ಮೈ ಸೆಲ್ಫ್ ನನಗೆ ಆಗುತ್ತೋ ಇಲ್ವೋ ಅಂತ. ದೆನ್ ಐ ಥಿಂಕ್ 2-3 ಡೇಸ್ ನಾವು ಡಿಸ್ಕಸ್ ಮಾಡಿ ಆಮೇಲೆ ಮತ್ತೆ ಸೆಕೆಂಡ್ ಮೀಟಿಂಗ್ ಅಲ್ಲಿ ವಿ ವರ್ ಲೈಕ್ ಓಕೆ ಮಾಡೋಣ ಎಸ್ ಅದೇ ಥರ ಅಂತ. ಆ್ಯಂಡ್ ಬಿಕಾಸ್ ಈಗ ಈಸ್ ಅ ವೆರಿ ಸೀನಿಯರ್ ಪರ್ಸನ್, ಸೊ ಹಾಗಾಗಿ ಬೇರೆ ಯಾರೋ ಒಂದು ಹೊಸ ಹುಡುಗಿ ಬರ್ತಾ ಇದ್ದಾಳೆ ಅಂದಾಗ ಹಿಂಗೆ ಮಾಡ್ಬೋದು ಆಡಿಷನ್ಸ್ ಎಲ್ಲ ಮಾಡಿ ತಗೊಳ್ಳೋ ಒಂದು ಪ್ರೊಸೀಜರ್ ಇವಾಗ ಆಲ್ರೆಡಿ ಇದೆ. ಸೊ ಆ ಥರದ್ದು ಏನೂ ಇರಲಿಲ್ಲ. ದೇ ಡೈರೆಕ್ಟ್ಲಿ ಬಿಲೀವ್ ಮೀ. ಸೊ ಅದಕ್ಕೆ ಐ ಟುಕ್ ಇಟ್ ವೆರಿ ಪರ್ಸ್ನಲ್, ಬಿಕಾಸ್ ಅವರೊಬ್ರು ನಂಬಿಕೆ ಇಟ್ಟು ನಮ್ಮನ್ನ ಸೆಲೆಕ್ಟ್ ಮಾಡಿದ್ದಾರೆ ಅಂದಮೇಲೆ ಐ ಶುಡ್ ಗಿವ್ ಮೈ 100% ಅಂತ. ಲೈಕ್ ಓಕೆ ಲೆಟ್ ಅಸ್ ಡೂ ದಿಸ್ ಅಂತ ಐ ಹ್ಯಾವ್ ಡನ್. ಇದು ಸೆಲೆಕ್ಷನ್ ಪ್ರೋಸೆಸ್ ನನಗೆ ನಂಬಿಕೆ ಇರಲ್ಲ, ಸುಮ್ಮನೆ ಔಟ್ ಬೇರೆ ಕಡೆ ವಿಷಯ ಒಂದು ಹೇಳ್ಬೋದು. ಏನಿಲ್ಲ ನೋಡಿ, ಎಷ್ಟು ಖುಷಿ ಆಗುತ್ತೆ ನಮಗೆ ಅನ್ನೋ ಥರ ವಿಷಯಗಳು. ರಮ್ಯಾ ಅವ್ರ ಫೋಟೋ ತೆಗಿಬೇಕಾಯಿತು, ನಮ್ಮ ಗಣಪತಿ ಅವ್ರ ಮ್ಯಾಗ್ಝೀನ್ ಫಸ್ಟ್ ಇಶ್ಯೂ ಅವ್ರದ್ದು ಹಾಕ್ಬೋದು. ಫೋಟೋ ತೆಗಿಬೇಕಾದ್ರೆ ಅವ್ರನ್ನ ಕ್ವಶನ್ ಕೇಳಿದ್ರು ಇಂಟರ್ವ್ಯೂ. ಅಂದರೆ ಅದು ಜನರಲ್ಲಾಗಿ ಅವ್ರು ಕೇಳೋದು, ನೀವು ತೆಲುಗಲ್ಲೆಲ್ಲ ಎಕ್ಸ್ಪೋಸ್ ಮಾಡೋದು ನಡೀರುತ್ತೆ ಅಂತ, ಕನ್ನಡದಲ್ಲಿ ಮಾಡಲ್ಲ ಅಂತಿದಂತೆ, ಹೌದಾ? ಒಂದು ಮಾತು ಹೇಳೋದು, ಇಲ್ಲ ಸರ್ ನನಗೆ ಡೈರೆಕ್ಟ್ ಯಾರು ಅನ್ನೋದು ಇಂಪಾರ್ಟೆಂಟ್, ಕನ್ನಡ ತೆಲುಗು ತಮಿಳು ಅಲ್ಲ. ಈ ಡೈರೆಕ್ಟ್ ನನ್ನನ್ನು ಎಸ್ಥೆಟಿಕ್ ಆಗಿ ಒಂದು ಕ್ಲಾಸಾಗಿ ತೋರಿಸ್ತಾನೆ ಅಂದರೆ ನಾನು ರೆಡಿ. ಆ ನಂಬಿಕೆ ನನಗೆ ಇಲ್ಲಿದ್ರೆ ನನಗೆ ಕಷ್ಟ ಆಗುತ್ತೆ ಅವ್ರ ಜೊತೆ ವರ್ಕ್ ಮಾಡೋದು, ಅಥವಾ ಕ್ಯಾಮ್ರಾಮನ್ ಇಬ್ಬರು ಇರಬೇಕು ಅಂತ. ಅಂದರೆ ನನ್ನ ಮೇಲೆ ಒಂದು ಎಕ್ಸಾಂಪಲ್, ಫಾರ್ ಎಕ್ಸಾಂಪಲ್ ನೋಡಿ, ಇವತ್ತು ಫೋಟೋಶೂಟ್ ಮಾಡಬೇಕು ಅಂತ ಹೇಳಿದಾಗ ಯಾರು ಫೋಟೋ ತೆಗಿತಾರೆ ಅಂತ ಪ್ರವೀಣ್ ನಾಯಕ್, ಐ ಬಿಲೀವ್ ಇನ್, ನನಗೆ ಗೊತ್ತು ಇವ್ರು ಚೆನ್ನಾಗಿ ತೆಗಿತಾರೆ ಅಂತ. ದ್ಯಾಟ್ಸ್ ವೈ ಐ ಆಮ್ ಹಿಯರ್. 6 ಗಂಟೆನೋ 6:30 ಶೂಟಿಂಗ್ ಮುಗಿದು ಬಂದು 1.5 ಗಂಟೆವರೆಗೂ ಶೂಟ್ ಮಾಡಿದ್ದೀವಿ ಅವ್ರದ್ದು ಫೋಟೋಶೂಟ್. ನೋಡಿ ಆ ಮಾತುಗಳಿರೋ ನಂಬಿಕೆ ಇದೆ ನೋಡಿ, ನನ್ನನ್ನು ಚೆನ್ನಾಗಿ ತೋರಿಸ್ತಾರೆ ಇವರು, ಅಥವಾ ನನ್ನನ್ನು ಕ್ಲಾಸಾಗಿ ತೋರಿಸ್ತಾರೆ ಅಂತ ಇರುವಾಗ ಆ ನಂಬಿಕೆ ಇದ್ರೆ ಅವ್ರು ಬರ್ತಾರೆ. ಅಂದರೆ ಅವ್ರಿಗೆ ಇದು ಹೊಟ್ಟೋಗುತ್ತೆ, ಮುಜುಗರ ಹೊಟ್ಟೋಗುತ್ತೆ. ಮ್ಯಾಮ್ ಸರ್ ಜೊತೆ ಸ್ಕ್ರೀನ್ ಶೇರ್ ಮಾಡಿ ಹೇಗಿತ್ತು? ಆ ಶೂಟಿಂಗ್ ಟೈಮ್ಸ್ ಎಲ್ಲ ಅವ್ರ ಜೊತೆ ಆ್ಯಕ್ಟ್ ಮಾಡಿರೋಂಥ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಧರ್ಮ ಸರ್ ಬಗ್ಗೆ ಆಲ್ಮೋಸ್ಟ್ ಎಲ್ಲರಿಗೂ ಹೋಗ್ತಿದೆ, ವೆರಿ ಸೈಲೆಂಟ್, ವೆರಿ ಪೊಲೈಟ್ ಪರ್ಸನ್ ಅಂತ. ಸೆಟ್ಟಲ್ ಕೂಡ ಹಾಗೆ ಇದು. ಆ್ಯಂಡ್ ಐ ಫೆಲ್ಟ್ ವೆರಿ ಕಂಫರ್ಟಬಲ್, ಬಿಕಾಸ್ ಡೈರೆಕ್ಟರ್ ಹೇಳಿದಾಗೆ ಇದರಲ್ಲಿ ಕೆಲವೊಂದು ಪರ್ಟಿಕ್ಯುಲರ್ ಸೀನ್ಸ್ ಇತ್ತು ವೇರ್ ದೇ ಹ್ಯಾವ್ ಟು ಶೋ ಫೀಲಿಂಗ್ಸ್ ಫಾರ್ ಈಚ್ ಅದರ್ ಅನ್ನೋ ಒಂದು ಸೆಟ್ ಆಫ್ ಇದರಲ್ಲಿ. ಬೀಯಿಂಗ್ ಅ ಗರ್ಲ್ ಆಬ್ವಿಯಸ್ಲಿ ಸ್ವಲ್ಪ ಮುಜುಗರ ಅನ್ನೋದು ಜಾಸ್ತಿನೇ ಇತ್ತು ನನಗೆ, ಯಾಕಂದರೆ ಎಲ್ಲ ಅಪ್ಕಮಿಂಗ್ ಆಗಿ ಮಾಡ್ತಾ ಇರೋದು. ಆ್ಯಂಡ್ ಸೊ ಅದನ್ನ ನಾನು ಧರ್ಮ ಸರ್ ಜೊತೆ ಮಾಡಬೇಕಾದ್ರೆ he made me feel comfortable, first thing, because ಯಾರೇ ಒಂದು ಆರ್ಟಿಸ್ಟಿಗಾಗಲಿ ವಿ ಶುಡ್ ಫೀಲ್ ದಟ್ ಆ ಫ್ರೀನೆಸ್ ಬರಬೇಕು. ಸೊ ಅದನ್ನ ನನಗೆ ಡೇ 1 ಅಲ್ಲೇ he has showed me. ಆ್ಯಂಡ್ ನಾನು ಐ ಥಿಂಕ್ ಒಂಥರ ಐ ಲರ್ನ್ ಲಾಟ್ ಆಫ್ ಥಿಂಗ್ಸ್, ಬಿಕಾಸ್ ನಾವು ಬೇರೆ ಸೆಟ್ಟಲ್ಲಿ ಬೇರೆಯವ್ರ ಜೊತೆ ಎಲ್ಲ ಆರ್ಟಿಸ್ಟ್ ಎಲ್ಲ ನಾವು ನೋಡಿದಾಗ ಫ್ಯೂ ಪೀಪಲ್ ಹೂ ಬಿಲ್ಡ್ ಅಪ್ ಆ ಥರ ಎಲ್ಲನೂ ಸ್ವಲ್ಪ ಜಾಸ್ತಿ ಇರ್ತಾ ಇತ್ತು. ಬಟ್ ಹಿಯರ್ ತೋ ಇಟ್ ವಾಸ್ ಲೈಕ್ ಒಂಥರ ಫ್ರೆಂಡ್ಸ್ ಆಗ್ಬಿಟ್ವಿ ನಾವೆಲ್ಲರೂ. ನಾಟ್ ಬಿಲ್ಡ್ ಅಪ್ ಅಂತ ಅಲ್ಲ, ಕ್ಯಾಶುವಲ್, ಅದೇನು ಅವಶ್ಯಕತೆ ಇಲ್ಲ ಎಲ್ಲೂ. ಸೊ ಐ ಥಿಂಕ್ ವೆರಿ ಕ್ಯಾಶುವಲ್ ಆಗಿ ಒಂದು ಟೀಮ್ ಆಗಿ ವರ್ಕ್ ಮಾಡಬೇಕಾದ್ರೆ ವಿ ವರ್ ಲೈಕ್ ಫ್ಯಾಮಿಲಿ. ಆ ಥರ ಏನು ನನ್ಗೆ ಇವತ್ತವರೆಗೂ ಟು ಬಿ ವೆರಿ ಫ್ರಾಂಕ್ ಈ ಸಿನಿಮಾದಲ್ಲಿ ಐ ಹ್ಯಾವ್ ಡನ್ ಲಾಟ್ ಆಫ್ ಆ ಥರ ಒಂದು ಕೆಲವೊಂದು ಸೀನ್ಸ್ ಬರುತ್ತೆ. ಆ್ಯಂಡ್ ಐ ವಾಸ್ ವೆರಿ ಮಚ್ ಕಂಫರ್ಟಬಲ್ ಅಂತಾನೆ ಹೇಳ್ಬೋದು. ಆ್ಯಂಡ್ ಐ ಥಿಂಕ್ ಫ್ಯೂಚರಲ್ಲೂ ಬೇರೆ ಯಾರೇ ಆರ್ಟಿಸ್ಟ್ ಬಂದರೂ ಡೋಂಟ್ ವರಿ, ಆರಾಮ್ಸೆ ಯು ಕ್ಯಾನ್ ಜೆಲ್ ಅಪ್ ವಿತ್ ಹಿಮ್. ಸರ್ ನಾವು ನಿಮ್ಮನ್ನ ಕಂಪ್ಲೀಟ್ ಮಾಸ್ ಆಗಿ ಯಾವಾಗ ನೋಡ್ಬೋದು? ಕಂಪ್ಲೀಟ್ ಮಾಸ್ ಅಲ್ಲ, ಆಸ್ ಆಡಿಯನ್ಸ್ ಆಗಿ ಬರ್ತಾ ಇದೆ ನೆಕ್ಸ್ಟ್. ಇವಾಗ ಅಮರಾವತಿ ಪೊಲೀಸ್ ಸ್ಟೇಷನ್ ಕಂಪ್ಲೀಟ್ ಮಾಸ್ ವಿತ್ 2 ಶೇಡರ್ ಅಂತ ಇದೆ, ನಡೀತಾ ಇದೆ. ತೆಲುಗು ಸಿನಿಮಾ ಒಂದು ಮಾಡ್ತಾ ಇದ್ದೀನಿ, ಬ್ಲಡ್ ರೋಸಸ್ ಅಂತ. ಸೊ ಅದರಲ್ಲೂ 2 ಶೇಡ್ಸ್, ಒಂದು ಕಾಪ್, ಒಂದು ಮಫ್ತಿನಲ್ಲಿ ಒಂದು ಕಾಪ್. ದಟ್ ಇಸ್ ಆಲ್ಸೋ ಇದೆ. ಇನ್ನೊಂದು ಟ್ರೈ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. 15 ವರ್ಷ ಆಯಿತು ಚಿತ್ರರಂಗಕ್ಕೆ ಬಂದು. ಎಲ್ಲೋ ಸತತವಾಗಿ ಒಂದು ಪ್ರಯತ್ನ, ಒಂದು ಸ್ಟ್ರಗಲ್ಲು ನಡೀತಾನೇ ಇದೆ. ಬಟ್ ಎಲ್ಲೋ ಒಂದು ದೇವ್ರ ಕೈ ಹಿಡಿತಾರೆ, ಜನ ಕೈ ಹಿಡಿತಾರೆ ಅಂತ ನಂಬಿಕೆ ಇದೆ. ಯಾಕಂದರೆ ರಿಪೀಟೆಡ್ ಒಳ್ಳೆ ಡೈರೆಕ್ಟರ್ಸ್, ಪ್ರೊಡ್ಯೂಸರ್ಸ್ ನನ್ನ ಆಫರ್ ಕೊಟ್ಟು ಸಿನಿಮಾಗಳು ಮಾಡ್ತಾರೆ. ಸೊ ಹ್ಯಾಟ್ಸ್ ಆಫ್ ಟು ಆಲ್ ಆಫ್ ದೆಮ್. ಯಾಕಂದರೆ ಈ ಟೈಮಲ್ಲಿ
ಕಷ್ಟ ಕಾಲದಲ್ಲಿ ಯಾರು ಕೈ ಹಿಡಿತಾರೆ ಐ ಥಿಂಕ್ ಐ ಆಮ್ ಗೋನ್ ಬಿ ವೆರಿ ಗ್ರೇಟ್ಫುಲ್ ಟು ದೆಮ್. ನಾಳೆ ದಿನ ಮಾರ್ಕೆಟ್ ಅಂತ ಏನು ಕರಿತೀವಿ ಅದೇನಾದರೂ ಇಟ್ ಕಮ್ಸ್ ವಿತ್ ಟೈಮ್. ಡೆಫಿನೆಟ್ಲಿ ಐ ವುಡ್ ಲವ್ ಟು ವರ್ಕ್ ವಿತ್ ದ ಸೇಮ್ ಟೀಮ್ಸ್. ಯಾಕಂದರೆ ಬಂದಿದ ತಕ್ಷಣ ಚೇಂಜ್ ಆಗ್ಬಿಡೋದು, ಬಂದಿದ ತಕ್ಷಣ ಬೇರೆ ಥರ ಯೋಚನೆ ಮಾಡೋದು, ಅದು ನನ್ನ ಇದರಲ್ಲಿಲ್ಲ. ಯಾಕಂದರೆ ಅದು ನಾಟ್ ಬಾರ್ನ್ ಇನ್ ಬ್ರಾಟ್ ಅಪ್ ಆ ಥರ ಇಲ್ಲ. ಇವತ್ತು ನಮ್ಮ ತಂದೆ ಹೇಳೋ ಒಂದೇ ಮಾತು, ಈ ಟೈಮಲ್ಲಿ ನಿನ್ನ ಜೊತೆ ಯಾರು ನಿಂತ್ಕೊಂಡಿದ್ದಾರೆ. ಇವ್ರ ಜೊತೆ ಸೆಕೆಂಡ್ ಸಿನಿಮಾ ಜೋಯಿವುಡ್, ಚಾಣಕ್ಷ ಪ್ರೊಡ್ಯೂಸರ್ ಜೊತೆ 3ನೇ ಸಿನಿಮಾ ಮಾಡ್ತಾಯಿದ್ದೀನಿ, ಸುಮನ್ ಸಿನಿಮಾ ಡೈರೆಕ್ಟರ್ ಆ್ಯಂಡ್ ಪ್ರೊಡ್ಯೂಸರ್ ಜೊತೆ ಸೆಕೆಂಡ್ ಸಿನಿಮಾ ಇನ್ನೊಂದು ಸಿನಿಮಾ ಮಾಡ್ತೀನಿ. ಬಟ್ ಎಲ್ಲೋ ಒಂದು ಕಡೆ ಸಿನಿಮಾ ಕೈ ಹಿಡಿಲ್ಲ ಅಂದ್ರೂ ವ್ಯಕ್ತಿತ್ವ ಅನ್ನೋದು ಜನಕ್ಕೆ ಇಷ್ಟ ಆಗಿ ಇಲ್ಲ ಮಾಡೋಣ ಒಂದು ಸಕ್ಸಸ್ ಅನ್ನೋದು ಬಂದೇ ಬರುತ್ತಂತ. ಸೊ ಐ ಥಿಂಕ್ ರಿಪೀಟೆಡ್ಲಿ ಥಿಂಗ್ಸ್ ಆರ್ ಹ್ಯಾಪ್ನಿಂಗ್. ಆ ಥರ ಆಗಿದಾಗ ಒಂದು ಸಕ್ಸಸ್ ಅನ್ನೋದು ಒಂದು ಮಾಸ್ ಇಲ್ಲ ಕ್ಲಾಸ್ ಇಲ್ಲ, ಐ ಡೋಂಟ್ ಥಿಂಕ್ ವಿ ಕ್ಯಾನ್ ಡಿಫೈನ್. ಒಂದು ಕಲಾವಿದ ಒಂದು ಸಕ್ಸಸ್ ಬೇಕು, ಟಕೀಲ್ ಅಂದನೇ ಅದು ಬರ್ಬೋದು. ಐ ಡೋಂಟ್ ನೀಡ್ ಟು ವೇಟ್ ಫಾರ್ ಎನಿ ಅದರ್ ಸಿನಿಮಾ. ಬರೀ ಮಾಸ್ ಮಾಡಿದ ತಕ್ಷಣ ನಾನು ಸ್ಟಾರ್ ಆಗ್ಬಿಡ್ತೀನಿ, ಹಿಟ್ ಆಗ್ಬಿಡ್ತೀನಿ ಅಂತ. ಇವತ್ತು ಕತೆ, ಜನ ಕತೆನ ಇಷ್ಟಪಟ್ಟು ಜನ, ದಟ್ ಇಸ್ ದ ಬಿಗ್ಗೆಸ್ಟ್ ಹೀರೋ, ದಟ್ ಇಸ್ ಬಿಗ್ಗೆಸ್ಟ್ ಸಕ್ಸಸ್. ಇವತ್ತು ನಾವು ಏನೇ 10 ಫೀಟಿಂದ 20 ಫೀಟಿಂದ ಜಂಪ್ ಮಾಡಿ ಬಿದ್ದಿರಲ್ಲ, 10 ಕಾರ್ ಬ್ಲಾಸ್ಟ್ ಮಾಡೋದು ಏನು, ಐ ಡೋಂಟ್ ಥಿಂಕ್ ಟುಡೇ ದಟ್ ಈಸ್ ವಾಟ್ ಸಿನಿಮಾ. ದೇರ್ ಈಸ್ ಲಾರ್ಜರ್ ದೆನ್ ಲೈಫ್ ಸಿನಿಮಾ, ಇಲ್ಲ ಅಂತಲ್ಲ. ಬಟ್ ಎಲ್ಲೋ ಒಂದು ಕಡೆ ಐ ಥಿಂಕ್ ಟುಡೇ ದ ಬಿಗ್ಗೆಸ್ಟ್ ಹೀರೋ ಇಸ್ ಕತೆ ಅನ್ನೋದು. ಜನಕ್ಕೆ ಅದಿಷ್ಟ ಆಗ್ಬಿಟ್ರೆ ಮೌತ್ ಟು ಮೌತ್ ಪಬ್ಲಿಸಿಟಿ, ತುಂಬ ಚೆನ್ನಾಗಿ ಮಾಡಿದಾರಪ್ಪ ಸಿನಿಮಾ ಅಂದರೆ ಅಲ್ಲೇ ಗೆದ್ವಿ, ಅಲ್ಲೇ 50% ಗೆದ್ದಂಗೆ. ಸೊ ಇಟ್ ಮೈಟ್ ಕಮ್, ಈ ಸಿನಿಮಾ ಅಂದ್ರೆ ಅದು ಬರಲಿ ಅಂತ ನಾನು ದೇವ್ರ ಹತ್ರ ಭಗವಂತ ಕೇಳ್ಕೊಳ್ತೀನಿ. ಬೇಸಿಕಲಿ ಧರ್ಮ ಏನಂದ್ರೆ ಮೌಲ್ಡ್ ಮಾಡಬಹುದಾದಂಥ ಆರ್ಟಿಸ್ಟ್. ಈಗ ಅದು ಗೊತ್ತೇ ಇಲ್ಲ ಅಂತಿದ್ರು ಕೂಡ ಸಿನಿಮಾ ಅಂತ ಬಂದಾಗ ನೋಡಿ ಹೇಳಿದ್ನಲ್ಲ, ಬೇರೆಯವ್ರವ್ರು ಸಿನಿಮಾ ದೂರ ಇರಿ ಅಂತಿದ್ದೆ ನಾನು ಯಾವಾಗ. ಈಗ ಹತ್ರ ಹೋಗ್ರಿ ಮುಜುಗರ ಎಲ್ಲ ತೆಗೆದು ಅದು ಬರುತ್ತೆ ಆಮೇಲೆ ನಿಧಾನ. ಸರಿ, ಯಾವಾಗ ಡೆಡಿಕೇಟೆಡ್ ಅಂತ ಆದಾಗ ಸೊ ಅವ್ರನ್ನ ಬೇಕಾದ್ರೆ ರೌಡಿಯಾಗೂ ಮೌಲ್ಡ್ ಮಾಡ್ಬೋದು, ಸೊ ಒಂದು ಸಜ್ಜನಾಗೂ ಮಾಡ್ಬೋದು. ಅದನ್ನು ಗೊತ್ತಾ ಹೇಳಿದೆ, ಟ್ಯಾಲೆಂಟ್ ಇದೆ ಧರ್ಮ ನಿಮಗೆ, ನೀವು ಚೆನ್ನಾಗಿ ಎಕ್ಸ್ಪ್ಲೋರ್ ಮಾಡಬೇಕು. ಡೆಫಿನೆಟ್ಲಿ ನಿಮ್ಗೆ ಟ್ಯಾಲೆಂಟ್ ಇದೆ, ಬೇಕಾದಷ್ಟು ಟ್ಯಾಲೆಂಟ್ ಇದೆ. ಅದನ್ನೆಲ್ಲ ಸ್ವಲ್ಪ ನೀವು ಸೀರಿಯಸ್ ಆಗಿ ತಗೊಳ್ಳಿ ಅಂತ ಒಂದು ದಿವಸ ಊಟ ಮಾಡೋ ಹೇಳ್ತಾ ಇದ್ದೀನಿ. Also talking about him because ನಾವು ಈ ಸಿನಿಮಾ ಮಾಡಿದ್ದು ಬಿಫೋರ್ ಗೋಯಿಂಗ್ ಟು ಬಿಗ್ ಬಾಸ್. ಸೊ ಬಿಗ್ ಬಾಸ್ ಬಂದ್ಮೇಲೆ ಆಬ್ವಿಯಸ್ಲಿ ನಿಮ್ಗೆ ಗೊತ್ತು ಪಾಪ್ಯುಲಾರಿಟಿ ಎಲ್ಲ ಜಾಸ್ತಿ ಇರ್ತದೆ. ಬಟ್ ರೈಟ್ ನೌ ಆಲ್ಸೋ ಐ ಡೋಂಟ್ ಫೀಲ್ ಲೈಕ್ ಅವ್ರು ಅದನ್ನ ತೋರಿಸ್ಕೊಂತಾ ಇದ್ದಾರೆ ಅಂತ. ನಾವು ಸ್ಟಾರ್ಟಿಂಗ್ ಸಿನಿಮಾ ಟೈಮಲ್ಲಿ ಹೇಗೆ ಅಲ್ಲ, ಅಷ್ಟು ಎಕ್ಸಾಂಪಲ್ ಬೇಡ ಅನ್ಸುತ್ತೆ. ಇವಾಗ ಜಸ್ಟ್ ರೀಸೆಂಟ್ ಆಗಿ ಇಲ್ಲಿ ನೋಡಿದ್ವಿ ನಾವು. ವೆರಿ ಹಂಬಲ್ ಆಗಿ ಸ್ಟೆಲಿಂಗ್ ನನಗೆ ಅವಕಾಶ ಕೊಟ್ಟರು. ಐ ಡೋಂಟ್ ಥಿಂಕ್ ಸೊ ಇವಾಗಿನ ಕಾಲದಲ್ಲಿ ಪೀಪಲ್ ವಿಲ್ ಸಪೋರ್ಟ್ ಆರ್ ಟಾಕ್ ಲೈಕ್ ದಿಸ್ ಅಂತಾನು. ಬಟ್ ಯು ಕ್ಯಾನ್ ಸಿ ದಟ್ ವೆರಿ ಗುಡ್ ಹ್ಯೂಮನ್ ಬೀಯಿಂಗ್. ಎಲ್ಲ ಓಕೆ, ಬಟ್ ನಾನು ಇನ್ನೊಂದು ಟಿಪ್ಸ್, ತುಂಬಾ ಹಂಬಲ ಬೇಡಪ್ಪ, ತುಂಬಾ ಅದು ಕಷ್ಟ ಸರ್. ಸಣ್ಣ ತೋರಿಸ್ಬೇಡಪ್ಪ, ಒಂಚೂರು ನಿಂದು ಇಟ್ಕೊಳಪ್ಪ. ಇವಾಗ ಸ್ವಲ್ಪ ಅಲ್ಲಲ್ಲೇ ಸ್ವಲ್ಪ ಕೋಪ ಬರುತ್ತೆ, ಬಟ್ ಅದು ಕಂಟ್ರೋಲ್ಡ್ ಕೋಪ. ಆ ಕೋಪ ಆದ್ಮೇಲೆ ನನಗೂ ಬಂದ್ಬಿಡುತ್ತೆ. ಅದು ಮಾಡ್ಬೇಕು, ಸ್ವಲ್ಪ ಹೊತ್ತಿದೆ ಅಂತ ತೋರಿಸ್ಬಿಡಿ. ಕೋಪ ಬಂದ ತಕ್ಷಣ ನಗು ಬಂದ್ಬಿಡುತ್ತಾ ಹೇಗೆ? ಇಮ್ಮಿಡಿಯೇಟಾಗಿ ಬರಲ್ಲ, ಒಂದು 5 ನಿಮಿಷ ಬಿಟ್ಕೊಂಡು ನಾನೇ ಒಂದು ಹೋಗ್ಬಿಡ್ತೀನಿ, ನಾನೇ ಮಾಡ್ತೀನಿ. ಮನೇಲಾಗಿರ್ಬೋದು, ಆಚೆ ಕಡೆ ಆಗಿರ್ಬೋದು. ಅಂದ್ರೆ ಸರಿ, ಕೋಪ ಎಷ್ಟು ಬೇಗ ಬರುತ್ತೆ ಅಷ್ಟು ಬೇಗ ಬಟ್ ನಗಿಸ್ಬಿಡ್ಬೋದು. ಪ್ರಾಬ್ಲಮ್ ಏನ್ ಗೊತ್ತಾ, ಕೋಪ ಮಾಡಿದ ತಕ್ಷಣ ಫುಲ್ ಎಲ್ಲರೂ ಲೈಕ್ ಅಯ್ಯೋ ಧರ್ಮ ಹಿಂಗ ಮಾತಾಡ್ಬಿಟ್ಟು ನಾ ಹಿಂಗ, ಯಾಕಂದ್ರೆ ಅಷ್ಟು ಅದೊಂದು ಪ್ರಾಬ್ಲಮ್. ಸಡನ್ ಆಗಿ ಇವಾಗ ನಾನು ಏನಾದ್ರು ಒಂದು ಯಾರ ಹತ್ರ ಫೋನ್ ಮಾಡಿ, ಅಲ್ಲ ಸರ್ ಮಾಡಿ ಸರ್ ಅದೇನು ಇವಾಗ ಇದಂದ್ರೆ ನನ್ಗೆ ಒಂದು 2 ಕಡೆ ಮಾತಾಡ್ಬೋದು, ಹಿಂಗೆ ಮಾತಾಡ್ಬಿಟ್ರು, ಯಾವತ್ತು ಲೈಫಲ್ಲಿ ಹಿಂಗೆ ಮಾತಾಡಿರಲಿಲ್ಲ. ಸೊ ಅದೊಂದು ಪ್ರಾಬ್ಲಮ್. ಮೊದಲಿಂದ ನಾನು ಅಲ್ಲಲ್ಲೇ ಸ್ವಲ್ಪ ಮಾತಾಡ್ಕೊಂಡ್ ಬಂದಿದ್ರೆ ಇದಾಗ್ತಿರ್ಲಿಲ್ಲ. ಸಡನ್ ಆಗಿ ಏನಾದ್ರು ಮಾಡಕ್ ಹೋದಾಗ ಆಮೇಲೆ ಬೇರೆ ಥರನೇ, ಏನು ದುರಂಕರಪ್ಪ ಮೊನ್ನೆ ತಾನೇ ಸಿನಿಮಾ ರಿಲೀಸ್ ಆಯ್ತು ಅಂತ ಅದೇನೋ ಒಂದು ಬೇಜಾರಲ್ಲಿ ಹೇಳ್ತೀವಿ ಅಷ್ಟೇ. ಬಟ್ ಒಂದು ಸೆಂಟೆನ್ಸ್ ಮೇಕ್ ಅ ಲಾಟ್ ಆಫ್ ಡಿಫರೆನ್ಸ್. ಬಟ್ ನೀವು ಮಾಡಿರೋ ಥ್ರೂಔಟ್ ಒಳ್ಳೆ ಕ್ಯಾರೆಕ್ಟರೈಸೇಷನ್ ಜಾಸ್ತಿ ಇದು ಬರಲ್ಲ. ಕೆಟ್ಟದ್ದನ್ನೋದನ್ನ ಒಂದೇ ಒಂದು ಸೆಕೆಂಡಲ್ಲಿ ಇಟ್ ಕ್ಯಾನ್ ಚೇಂಜ್ ಥಿಂಗ್ಸ್. ಸರ್ ಇವ್ರ ಕೋಪ ನೀವೇನಾದ್ರು ನೋಡಿದ್ರ ಸರ್? ನಮ್ಮ ಜೊತೆ ಮಾತ್ರ ಅವ್ರು ಪಾಪ ಕೇಳ್ತಾರೆ, 10-15 ಇಯರ್ಸ್ ಇವತ್ತುವರೆಗೆ ಅದು ಇಲ್ಲೇ ಇಲ್ಲ. ಅವ್ರು ಕೇಳ್ತಾರೆ ಇನ್ನು ಬೇಕಂದ್ರೆ ಕೋಪ ಮಾಡ್ಕೊಳ್ಳಿ. ಅಲ್ಲ ಸರ್, ಕಾರ್ ನೀವು ಯಾಕೆ ಕೋಪ ಮಾಡ್ಕೊಳ್ಳಿ ಸರ್, ಡ್ರೈವರ್ ನೀವು ಹೇಳಿ ಒಂಚೂರು ಅಂತ. ಆಯ್ತು ಸರ್, ಹೇಳ್ತೀನಿ ನೀವು ಆ ಕಡೆ ಹೋಗಿ ನಾನು ಹೇಳ್ಬಿಟ್ಟು ಬರ್ತೀನಿ, ಅಪ್ಪ ಸ್ವಲ್ಪ ಬೇಗ ಬಾರಪ್ಪ, ಯಾಕೆ ತುಂಬಾ ಮಿಂಗಲ್ ಆಗ್ತದೆ. ಡೈರೆಕ್ಟರ್ ಆರ್ಟಿಸ್ಟ್ ನಮ್ಮ ನಿಖಿತಾ ಸ್ವಾಮಿ ಅಷ್ಟೇ, ಡೈರೆಕ್ಟ್ ಏನ್ ಫೀಲ್ ಮಾಡಿದ್ರೆ ಅದು ಕೊಡ್ಬೇಕು ಅನ್ನೋದಷ್ಟೇ. ಅಲ್ಲಿ ಬಂದ್ಬಿಟ್ಟು ನಾನು ಆಗಿರ್ಬೇಕು ಈಗಿರ್ಬೇಕು ನೋಡಿ. ಸುಮಾರು ಜನ ಕಾರವನಿಗಿರೋನಂದು ಇವರೆಲ್ಲ ಅದರಲ್ಲೇ ಸರ್ ಏನಿದೆ ಸರ್ ಡನ್ ಸರ್ ಅಂತ. ಯಾವುದು ಪಾಪ ನಿಖಿತಾ ಬಗ್ಗೆ ಅದೊಂದು ಅಪ್ರಿಷಿಯೇಟ್. ಯಾಕಂದ್ರೆ ನಾವು ದೇವರೇಂದ್ರಗೆಲ್ಲ ಶೂಟ್ ಮಾಡುವಾಗ ತುಂಬಾ ಅದೆಲ್ಲೋ ಕಾರ್ ತೊಗೊಂಡೋಗಿ ಅಲ್ಲಿ ರೆಡಿ ಆಗಿ ಮತ್ತೆ ಏನೋ ರೆಸ್ಟ್ ರೂಮ್ ಹುಡ್ಕೊಂಡ್ರೆ ಶೂಸ್ ಟು ಗೆಟ್ ದೇರ್ ಅಂಡ್ ಯಾವುದೋ ಒಂದು ಟೆಂಟ್ ಇದು ಮಾಡ್ಕೊಂಡು ಅಲ್ಲಿ ರೆಡಿ ಆಗಿ. ಸೊ ಅವ್ರಿಗೂ ಒಂಥರ ಹಸು ಇದೆ ಚಿತ್ರರಂಗದಲ್ಲಿ, ಒಂದು ಚಿತ್ರರಂಗದಲ್ಲಿ ಏನಾದ್ರು ಒಂದು ಹೆಸರು ಮಾಡ್ಬೇಕು ಅನ್ನೋದು. ಆರ್ಟಿಸ್ಟ್ ಅಂತ ಆದಾಗ ಏನಾಗುತ್ತಮ್ಮ, ಅದು ಆ ಪಾತ್ರದಲ್ಲಿ ನೋಡಿ, ಇವಾಗ ಕ್ಲೈಮ್ಯಾಕ್ಸ್ ಅಲ್ಲಿ ಅದ್ಭುತವಾಗಿ ಮಾಡಿದ್ದಾರೆ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನಾನು ಯಾವಾಗಲೂ ಈಗ ನಾನು ಎಷ್ಟೊಂದು ಹೇಳ್ತೀನಿ, ಗ್ಲಿಸರಿನ್ ಹಾಕೋಬೇಕಾಗಿಲ್ಲ ಅಂತ ಮನುಷ್ಯನಿಗೆ ಕರೆಕ್ಟ್ ಆಗಿ ಯೋಚನೆ ಮಾಡೋದು, ನೀನು ಬಂದ್ಬಿಡುತ್ತೆ ಕಣ್ಣ ನೀರು. ಕ್ಲೈಮ್ಯಾಕ್ಸ್ ಅಲ್ಲಿ ಮಾಡಿದ್ರು ಅವ್ರನ್ನ
ನಾನೇ ಕೇಳ್ತಿದ್ದೆ ನನಗೆ ಬ್ಲೂ ಸೀನ್ ತರಿಸ್ಲಾ ಅಂತ. ಬೇಡ ಬೇಡ ನನಗೆ ನ್ಯಾಚುರಲ್ ಬರ್ತಾ ಇದೆ. ನಾನೇನೋ ಇಷ್ಟೊಂದು ಇಮೋಷನಲ್ ಆಗ್ತಿದ್ಯಾ ಅಂತ. ಇಲ್ಲ ಇಲ್ಲ ಅದು ಇನ್ವಾಲ್ವ್ ಆಗ್ಬಿಡಿ ಸರಿ ಆಗಿ ಹುಷಾರು, ಓವರಾಗಿ ಇನ್ವಾಲ್ವ್ ಆಗ್ಬಿಡಿ, ಆಮೇಲೆ ಹೊಡೆದ್ಗಿರ್ಬಿಟ್ಟಿರ ಆಮೇಲೆ ನನಗೆ ಅಂತ ಈ ಥರ. ಆಮೇಲೆ ಯಾಕಂದ್ರೆ ಅದ್ರಲ್ಲಿ ಇತ್ತು ಸ್ವಲ್ಪ ಆರ್ಶ್ ಆಗೋದಿಬ್ರು, ಅದಕ್ಕೆ ಸ್ವಲ್ಪ ಏಟ್ಗಳು ಏನಾದ್ರು ಕಂಟ್ರೋಲ್ ಬಿದ್ದಿತ್ತಾ ಸರ್? ಓವರ್ ಇನ್ವಾಲ್ವ್ ಆಗಿ ಕಪಾಳಕ್ಕೆ ಬಾರಿಸ್ಬಿಟ್ಟಿರ ಅಂತ. ಶಿ ವಾಸ್ ವೆರಿ ಆ ಥರ ವೆರಿ ನ್ಯಾಚುರಲ್ ಹಿಂಗೆ. ಒಂದು ನಾನು ಹೇಳ್ದಂಗೆ ಒಂದು ಹಸು ಇದೆ, ಏನಾದರೂ ಒಂದು ಮಾಡಬೇಕು, ಕನ್ನಡ ಚಿತ್ರರಂಗದಲ್ಲಿ ಒಂದು ಹೆಸರು ಮಾಡಬೇಕು. ಶಿ ವಾಂಟ್ಸ್ ಟು ಡೂ ಗುಡ್ ಫಿಲ್ಮ್ಸ್ ಅಂತ. ಸೊ ವಿಶಿಂಗ್ ಹರ್ ಆಲ್ಸೋ ಆಲ್ ದ ಬೆಸ್ಟ್. ಹೊಡಿಬೇಕು ಅಂತ ಹೋಯ್ತು ಅವ್ರ ಕೈ, ಆಮೇಲೆ ಅವ್ರು ಹೇಳಿ ನಮ್ಗೆ ಮೆತ್ತಗಾಯ್ತು, ತಕ್ಷಣ ನಕ್ಬಿಡ್ತಾರೆ. ಅದು ಇದಕ್ಕೆ ಹಾಕೊಂಡು ಅಲ್ಲ ಹೊಡಿಬೇಕಂತ ಅನ್ಸುತ್ತಾ? ಫಸ್ಟ್ ಹೊಡಿಬೇಕಂತ ಅನ್ಸುತ್ತಾ ಅಲ್ವಾ? ಡೈರೆಕ್ಟರ್ ಏನ್ ಹೇಳ್ತಾರೋ ಅಂಡ್ ಕ್ಲೈಮ್ಯಾಕ್ಸ್ ಸೀನ್ ಅಲ್ಲಂತೂ ಅವತ್ತು ನಮ್ದು ಆ ಶೆಡ್ಯೂಲ್ ಲಾಸ್ಟ್ ಡೇ ಬೇರೆ. ಅಂಡ್ ಎವ್ರಿಬಡಿ ಹೆಂಗಿತ್ತು ಅಂದ್ರೆ ಒಂದು ಸೀನ್ ನಡೀತಾ ಇದೆ, ಆಡಿಯನ್ಸ್ ಒಂದು ಫುಲ್ ಇಟ್ಕೊಂಡು ಫುಲ್ ಸೈಲೆಂಟ್ ಆ ಸೀನ್ ಅಲ್ಲಂತೂ. ಅಂಡ್ ಡೈಲಾಗ್ಸ್ ಆಲ್ಸೋ ಅದೇ ತರ ಇತ್ತು. ಎವ್ರಿಬಡಿ ಅಟ್ ದ ಎಂಡ್ ಆಫ್ ದ ಡೇ ನಂಗೆ ಆ ಕ್ಲಾಪ್ಸ್ ಲಾಸ್ಟ್ ಅಲ್ಲಿ ಬಂದಾಗ ನಂಗೆ ಆಕ್ಚುಲಿ ಟಿಯರ್ಸ್ ಬಂದೆ, ನಿಜವಾಗ್ಲೂ ಬಂತು. ನಿಜವಾಗ್ಲೂ ಆಗ್ಬಿಟ್ಟು ಬಿಕಾಸ್ ಎವ್ರಿಬಡಿ ವಾಸ್ ಕ್ಲಾಪಿಂಗ್ ಫಾರ್ ಮೀ. ಅಂಡ್ ಐ ಡೋಂಟ್ ನೋ, ಐ ವಾಸ್ ಲೈಕ್ ಎಲ್ಲೋ ನಿಜವಾಗ್ಲೂ ಆಯ್ತಾ ಸೀನು ಅನ್ನೋ ಒಂದು ರೇಂಜಿಗೆ ಹೋಗಿದ್ದೆ. ಥ್ಯಾಂಕ್ಸ್ ಟು ಆಲ್ ದಿಸ್, ಬಿಕಾಸ್ ಆರ್ಟಿಸ್ಟಿಕ್ ಬೇಕಾಗಿರೋದು ಮೇನ್ ಅದೇ ಒಂದೊಂದು ಎನ್ಕರೇಜ್ಮೆಂಟ್. ನನಗೆ ಆನ್ ಸ್ಕ್ರೀನ್ ಜನ ನೋಡಿ ಚಪ್ಪಾಳಾಗಿನ ನನಗೆ ಸ್ಪಾಟ್ ಅಲ್ಲೇ I got that, and I think very much blessed. ಆ ಒಂದು scene particular gave I think ನನ್ಗೆ ಅವಾಗ ಓಕೆ ಐ ಹ್ಯಾವ್ ಡನ್ ಮೈ ಬೆಸ್ಟ್ ಅಂತ ಅನ್ಸಿದ್ದು ಅವತ್ತಿನ ದಿವಸನೇ. ಸರ್, ನೀವು ಬಿಗ್ ಬಾಸ್ ಮನೆ ಒಳಗಡೆ ಇದ್ದಾಗ ನಿಮ್ಗೆ ಒಂದು ಒಳ್ಳೆ ಲೈಫಿಗೆ ಒಂದು ಟರ್ನಿಂಗ್ ಪಾಯಿಂಟ್ ಸಿಕ್ಕಂತ ಸಿನಿಮಾ ಅಂದ್ರೆ ನವಗ್ರಹ ಸಿನಿಮಾ ರಿಲೀಸ್ ಆಗಿತ್ತು. ಸೊ ನೀವು ಆ ಟೈಮಲ್ಲಿ ಎಷ್ಟು ಮಿಸ್ ಮಾಡ್ಕೊಂಡ್ರಿ? ಆ ಟೈಮಲ್ಲಿ ಆಚೆ ಇದ್ದಿದ್ರೆ ಎಷ್ಟು ಖುಷಿ ಆಗಿರೋದು? ನನಗೆ ಗೊತ್ತಿಲ್ಲ, ಯಾಕಂದ್ರೆ ನಮ್ಗೆ ಆಚೆ ಕಡೆ ವಿಷಯ ಏನು ಗೊತ್ತೇ ಇರಲ್ಲ. ಬಟ್ ಸುಜನ್ ಬಂದಿದ್ದ ಅವತ್ತು. ಸುಜನ್ ಬಂದಾಗ ಅವ್ರು ಹೇಳಿದ್ರು ರಿಲೀಸ್ ಆಗ್ತಾ ಇದೆ, ಸಿನಿಮಾ ರಿಲೀಸ್ ಆಗ್ತಾ ಇದೆ ಅಂತ. ಡೆಫಿನೆಟ್ಲಿ ಅದ್ರಲ್ಲಿ ವಾವ್ ವಾಟ್ ಅಂದ್ರೆ ಹಿಸ್ಟ್ರಿ ರಿಪೀಟ್ಸ್ ಅಂತಾರಲ್ಲ. ಸೊ ಸಿನಿಮಾನು ಅದೇ ಕಾನ್ಸೆಪ್ಟು ಅದೇ. 7 ಜನ ವಿಲನ್ ಮಕ್ಕಳು ಹೀರೋ ಆಗಿ ಕೆಲಸ ಮಾಡ್ತಾಯಿದ್ರು. ಹಿಸ್ಟ್ರಿ ರಿಪೀಟ್ಸ್ ಅಂತ. ಮತ್ತೆ ಒಂದು 10 ವರ್ಷ 15 ವರ್ಷದ ನಂತರ ಮತ್ತೆ ರಿಲೀಸ್ ಆಗ್ತಾ ಇರೋದು. ನಾನು ಅಲ್ಲಿ ಇರಲಿಲ್ಲ ಅಂತ ಒಂದು ಇದು. ಬಟ್ ಐ ಹ್ಯಾಡ್ ಗಾನ್ ಟು ಡೂ ಅ ಜಾಬ್ ಇನ್ ಬಿಗ್ ಬಾಸ್ ಅಲ್ಲಿದ್ದೆ. ಸೊ ಐ ಹ್ಯಾವ್ ಟು ಗಿವ್ ಜಸ್ಟಿಸ್. ಅಲ್ಲಿಗೆ ನಾನು ಒಂದಿಟ್ಟು ಕೊಡಬೇಕು. ಆಮೇಲೆ ದಿನಕರ್ ಸರು ಮತ್ತು ವಿನೋದ್ ಪ್ರಭಾಕರ್ ಅವರು, ಸುಜನ್ ಅವರು, ತರುಣ್ ಅವರು ಎಲ್ಲರೂ ಇಂಟರ್ವ್ಯೂ ಮಾಡಿದಾಗ ನಾಗಿ ಅವರು ನನ್ನ ಹೆಸರು ಹೇಳ್ತಿದ್ರು, ಅವನೇನು ಬಿಡಪ್ಪ ಅಲ್ಲಿ ಆರಾಮಾಗೆ ತಿಂದ್ಕೊಂಡು ಆರಾಮಾಗಿ ಇದರಲ್ಲಿ ಇದ್ದಾನಂತ, ಚಪಾತಿ ಮಾಡಿಕೊಂಡು ತಿಂದ್ಕೊಂಡು ಆರಾಮಾಗಿದೆ ಅಂತ. ಆಮೇಲೆ ಎಲ್ಲ ರೇಕ್ಸ್ ಇಲ್ಲ ಚಪಾತಿ ಇಲ್ಲ ಇವತ್ತು ನಮ್ಮ ಕ್ಯಾಡ್ಬರೀಸ್ ಅಂತ. ಸೊ ಈ ಥರ ಐ ಥಿಂಕ್ ಇಂಟರ್ವ್ಯೂಸಲ್ಲೆಲ್ಲ ಅಲ್ಲೂ ಜಾಸ್ತಿ ಜಗಳ ಮಾಡಿದ ಮನುಷ್ಯ. ಅಲ್ಲೂ 2 ಸರಿ ಕೂಗಾಡಿದ್ದೀನಿ. 2 ಸತಿ ಕೂಗಾಡಿದ್ದು ಮಾಡಿ ಅದನ್ನ ಪ್ರೋಮೋ ಕಟ್ ಮಾಡಿದರೆ ಅದೊಂದು 100 ಡೇಸ್ ಸಿನಿಮಾ ಓಡಿದಷ್ಟು ಖುಷಿ ಆಯ್ತು ಎಲ್ರಿಗೂ. ಯಾಕಂದ್ರೆ ಅದೇನು ಮಾಡಿದ್ನೋ ಬಿಟ್ಟಿಲ್ಲ, ಅಲ್ಲಿ ಕೂಗಾಡ್ದೆ ನಿಂತ್ಕೊಂಡೆ. ಒಂದು ಹೆಣ್ಮಕ್ಳು ವಿಷಯದಲ್ಲಿ ಧರ್ಮ ಕೂಗಾಡ ಅಂತ ಆಲ್ರೆಡಿ ರಾಜ್ಯಾದ್ಯಂತ ಒಂದು ಸುದ್ದಿ ಆಯ್ತು. ಬ್ರೇಕಿಂಗ್ ಅಂದ್ರೆ ಫೈನಲಿ 3 ವಾರ ಆದ್ಮೇಲೆ ಬಾಯಿ ತೆಗ್ದ ಕಿರ್ಚಾಡ್ದ ಕೂಗಾಡ್ದ ಕೋಪ ಮಾಡ್ಕೊಂಡ ಎಲ್ಲಾ ಕಡೆ ಎಲ್ಲ ನಮ್ಮ ಪಾಪ ಡೈರೆಕ್ಟರ್ ಎಲ್ಲ ಬಂದ್ಮೇಲೆ ಡೈರೆಕ್ಟರ್ ಪ್ರೊಡ್ಯೂಸರ್ ಎಲ್ಲ ಬರೋದು ಅದು ನೋಡಿದಾಗ ಖುಷಿ ಆಯ್ತು. ಒಂದು ರೈಸ್ ಆದ್ರೆ ಇಷ್ಟೊಂದು ಇಂಪ್ಯಾಕ್ಟ್ ಆಗಿದೆ ಗೊತ್ತಿದ್ರೆ ಅವಾಗ ಸ್ವಲ್ಪ ಅವಾಗ ಮಾಡ್ತಿದ್ದೆ ಅಂತ ನನಗೂ ಗೊತ್ತಿರಲಿಲ್ಲ ಅಂತ. ಆಚೆ ಬಂದ್ಮೇಲೆ ನೈಸ್ ಬ್ಯೂಟಿಫುಲ್ ನೈಸ್ ಜರ್ನಿ. ಬಟ್ ಬಿಗ್ ಬಾಸ್ ಇಂದ ಸಿನಿಮಾ ಬಂದ್ಬಿಡುತ್ತೆ, ಬಿಗ್ ಬಾಸ್ ಇಂದ ಇದಾಗುತ್ತೆ. ಐ ಡೋಂಟ್ ಥಿಂಕ್ ದಟ್ ಇಸ್ ಇಟ್. ಅದೇ ಒಂದು ಸಪ್ರೇಟ್ ಎಂಟಿಟಿ. ಬಟ್ ಮತ್ತೆ ನಂದು ಒಂದು ಸಿನಿಮಾ ಅನ್ನೋದೇ ನಂದು ಜೀವನ, ನನ್ನ ಲೈಫ್. ಮತ್ತೆ ಇದರಲ್ಲೇ ಕಾನ್ಸಂಟ್ರೇಟ್ ಮಾಡ್ಕೊಂಡು ಕ್ಯಾಡ್ಬರೀಸ್ ಅನ್ನೋದು ಆಕ್ಚುಲಿ ದರ್ಶನ್ ಸರ್ ಹೇಳದ್ಮೇಲೆ ಕ್ಯಾಡ್ಬರೀಸ್ ಅದು ಆಕ್ಚುಲಿ ಕೇಳಕ್ಕೆ ಖುಷಿ ಆಗುತ್ತೆ. ಅಲ್ಲಿಂದಾನೇ ಸ್ಟಾರ್ಟ್ ಆಗಿದ್ದು. ನಿಮ್ಮನ್ನ ಧರ್ಮ ಅನ್ನೋದಕ್ಕಿಂತ ಹೆಚ್ಚಾಗಿ ಕ್ಯಾಡ್ಬರೀಸ್ ಅಂತ ಕರೆಯೋದೇ ಜಾಸ್ತಿ ಆಗಿರೋದು. ಸೊ ಆ ಕ್ಯಾಡ್ಬರೀಸ್ ಅನ್ನೋ ಹೆಸರು ನಿಮಗೆ ಬಂದಿದ್ದು ಎಷ್ಟು ಖುಷಿ ಅನಿಸ್ತಾ, ಅಥವಾ ನಂಗೆ ಇದು ಬೇಡ ಆಯ್ತು ಅಂತ ಎಲ್ಲಾದ್ರೂ ಒಂದು ಗಿಲ್ಟ್ ಅನಿಸ್ತಾ? ಹೇಗೆ? ಬೇಡ ಅಂತ ಯಾವತ್ತೂ ನನ್ನ ಲೈಫ್ ಹೇಳಕ್ಕೆ ಇಷ್ಟಪಡಲ್ಲ. ಯಾಕಂದ್ರೆ ದರ್ಶನ್ ಸರ್ ಅದು ಪ್ರೀತಿಯಿಂದ ಆಕ್ಚುಲಿ ಅದು ಕೋಪದಲ್ಲಿ ಕರೆದಿರೋದು ಸಿನಿಮಾಲಿ ಏಕ್ ಕ್ಯಾಡ್ಬರೀಸ್ ಅಂತ. ಬಟ್ ಅದು ಎಷ್ಟೊಂದು ಜನಕ್ಕೆ ತುಂಬ ಮುಂದಾಗಿ ಕಾಣಿಸ್ಬಿಡ್ತದೆ ಅವ್ರು ಕರೆದಿದ್ದು, ಅವ್ರು ಹೇಳಿದ ರೀತಿ. ಸೊ ಐ ಥಿಂಕ್ ಅದೊಂದು ಬಿರುದು ನನಗೆ ಬಂದಿದ್ದು ಕ್ಯಾಡ್ಬರೀಸ್ ಅಂತ. ಜನ ಇವತ್ತು ಕಣ್ಕಣ ಸಲಿಗೆ ಹುಡುಗ ಕ್ಯಾಡ್ಬರೀಸ್, ಕೀರ್ತಿರಾಜನ್ ಮಗ ಧರ್ಮ. ಸೊ ಇದೆಲ್ಲ ಐ ಥಿಂಕ್ ದಿಸ್ ಆಲ್ ಮೈ ಸ್ಮಾಲ್ ಇಟ್ಸ್ ಅನ್ ಅಚೀವ್ಮೆಂಟ್. ಯಾವತ್ತಾದ್ರೂ ಇವತ್ತು ನಾನು ಕೇಳ್ತಾರೆ ಎಷ್ಟೊಂದು ಕೀರ್ತಿರಾಜನದ ಪಕ್ಕದಲ್ಲಿದ್ದಾಗ ಎಷ್ಟು ಪ್ರೆಷರ್, ಎಷ್ಟು ಐ ಡೋಂಟ್ ಟೇಕ್ ದಟ್ ಪ್ರೆಷರ್. ಏನಿಲ್ಲ, ಇಟ್ ಈಸ್ ಅ ಬ್ಲೆಸ್ಸಿಂಗ್. ನಮ್ಮ ತಂದೆಯವ್ರ ಹೆಸರು ಪಕ್ಕದಲ್ಲಿದೆ ಅಂದರೆ ಐ ಹ್ಯಾವ್ ಟು ಬಿ ಬ್ಲೆಸ್ಡ್ ಅಂಡ್ ಇಟ್ಸ್ ಅನ್ ಆನರ್ ನನಗೆ. ಬಟ್ ಹಂಗಂತ ಹೇಳಿ ನಂಗೆ 10 ಸಿನಿಮಾ ಸಿಕ್ಬಿಡುತ್ತೆ ಇಲ್ಲ ಇದು ಮಾಡ್ಬಿಡುತ್ತೆ ಅದೆಲ್ಲ ಇಲ್ಲ. ನಾನು ಕಷ್ಟ ಬೀಳಬೇಕು, ನಾನು ಸಿನಿಮಾಗಳು ಮಾಡಬೇಕು, ನಾನು ಆ್ಯಕ್ಟ್ ಮಾಡಬೇಕು, ನನ್ನ ಡೈರೆಕ್ಟರ್ಗಳು ಇಷ್ಟಪಡಬೇಕು, ಪ್ರೊಡ್ಯೂಸರು ಜನ ಇಷ್ಟಪಡಬೇಕು, ಅದರಿಂದ ಬರಬೇಕು. ಸೊ ಅದೇ ನಿಟ್ಟಲ್ಲಿ ನನಗೆ ಸಿಕ್ಕಿದ್ದು ನವಗ್ರಹ ಸಿಕ್ಕಿದ್ದು. 7 ಜನ ವಿಲನ್ ಮಕ್ಕಳು ಅಂದಾಗ ಒಬ್ಬರು ವಿಲನ್ ಇದ್ದಿದ್ದು ಕೀರ್ತಿರಾಜ್ ಸರ್, ಅವ್ರ ಮಗ ಇದ್ದಾನೆ, ಅವ್ನು ಇನ್ನೂ ಇಂಟ್ರೊಡ್ಯೂಸ್ ಆಗಿಲ್ಲ ಅಂದಾಗ ನಂಗೆ ಬಂದು ಕೊಟ್ಟಿದ್ದು.
ಸೊ ಅಲ್ಲಿಂದ ಶುರುವಾಗಿದ್ದ ಜರ್ನಿ ಆ ಕ್ಯಾಡ್ಬರೀಸ್ ಅಂತ ಅವ್ರ ಪ್ರೀತಿಯಿಂದ ಕರೆದಿದ್ದು. ಐ ಥಿಂಕ್ ಇವತ್ತಿನವರೆಗೂ ಐ ರಿಯಲಿ ಲೈಕ್ ದಟ್ ಇದು ವೆನ್ ಪೀಪಲ್ ಅಡ್ರೆಸ್ ಸಮ್ಟೈಮ್ಸ್ ಆಸ್ ಕ್ಯಾಡ್ಬರೀಸ್ ಅಂತ. ಆ್ಯಂಡ್ ಥ್ಯಾಂಕ್ಸ್ ಟು ದರ್ಶನ್ ಸರ್, ದಿನಕರ್ ಸರ್, and ತೂಗುದೀಪ ಸಂಸ್ಥೆ. ಇವತ್ತು ನವಗ್ರಹ ಚಿತ್ರದಿಂದ ಒಂದು ಹೀರೋ ಒಂದು 5 ಸಿನಿಮಾ ಮಾಡಿದಷ್ಟು ಯಾವ ಥರ ಒಂದು ಫೇಮಸ್ ಆಗುತ್ತೋ ಆ ಒಂದು ಸಾಂಗು ಒಂದು ಸಿನಿಮಾ ಅಂತ ನಮ್ಗೆ ಸಿಕ್ಕೈತೆ. ಸೊ ಐ ಥಿಂಕ್ ದಟ್ ಹ್ಯಾವ್ ಟು ಬಿ ಗ್ರೇಟ್ಫುಲ್ ಟು ದೆಮ್ ಇವತ್ತಿನ. ಕ್ಯಾಡ್ಬರೀಸ್ ಅಲ್ಲಿ ಮಿಲ್ಕ್ ಚಾಕ್ಲೇಟ್ ಫ್ರೂಟಿಂಗ್ ಅಂತ ಅದಕ್ಕೆ ಹೇಳೋದು ಕರೆಕ್ಟ್ ಯಾರು ಅಂತ ನಿಮ್ಮ ಪ್ರಕಾರ ಏನಿದೆ ಪಟ್ಟಂತ ಹೇಳ್ಬೋದು. ಮಿಲ್ಕ್ ಚಾಕ್ಲೇಟ್ ಈ ಫ್ರೂಟಿಂಗ್ ಸಿನಿಮಾದಲ್ಲಿ ಫ್ರೂಟ್ ಅಂಡ್ ಆಟ, ಫ್ರೂಟ್ ಮತ್ತೆ ಎರಡೂ ಇರುತ್ತೆ. ನಿಮ್ಗೆ ಆಸಿಡ್ ನೋಡಿದ್ರೆ ಮಿಲ್ಕ್ ಮಿಲ್ಕ್ ಚಾಕ್ಲೇಟ್. ಚಾಕ್ಲೇಟ್ ಅದೇ. ಈ ಸಿನಿಮಾದಲ್ಲಿ ಇವ್ರಿಗೆ ಫ್ರೂಟ್ ಅಂಡ್ ಹಾಗೆ ಸರ್, ಇವಾಗ ನವಗ್ರಹದಲ್ಲಿ ನಿಮ್ಗೆ ಕೋ ಆರ್ಟಿಸ್ಟ್ ಆಗಿದ್ದಂತರು ಗಿರಿ ಸರ್ ರೀಸೆಂಟ್ ಆಗಿ ತೀರ್ ಹೋದ್ರು. ನಾವು ಗಿರಿ, ಹೌದು ಅವ್ರ ಬಗ್ಗೆ ತುಂಬಾ ಕ್ಲೋಸ್ ಆಗಿದ್ವಿ ಆ್ಯಕ್ಚುಲಿ. ಸಿನಿಮಾ ನಮ್ಮ ಶೂಟಿಂಗ್ ಎಲ್ಲ ಮುಗ್ದಾದ್ಮೇಲೆ ನಾವು ತುಂಬ ಟಚಲ್ಲಿದ್ವಿ ನಾನು ಗಿರಿ ಅವರು. ನಮ್ಮ ತಂದೆಯವ್ರು ಹಾಕೊಂತಾರೆ ಜಿಪ್ ಬೂಟ್ಸ್ ಎಲ್ಲ ಅವ್ರಿಗೆ ತುಂಬ ಇಷ್ಟ ಆಗಿತ್ತು. ಸೊ ನಾನು ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಒಂದು ಮಾಡಿಸಿ ಅವ್ರಿಗೆ ಇದು ಮಾಡಿ, ಅವ್ರು ಜಿಪ್ ಅದ ಹಾಕೊಂಡು ಆ ಸ್ಟೈಲಲ್ಲಿ ನಡಿಬೇಕು, ನಾನು ತಂದೆಯವ್ರಿಗೆ ಹಾಕೊಂತಾರಲ್ಲ ಆ ಥರ ಅಂತ ಎಲ್ಲ. ಸೊ ಈ ಥರ ನಮ್ದೊಂದು ಓಡಾಟ ಇತ್ತು. ಬಟ್ ಆಮೇಲೆ ಸ್ವಲ್ಪ ಗ್ಯಾಪ್ ಆಯಿತು, ಕೋವಿಡ್ ಮತ್ತು ಅವರು ಬಿಸಿ ಇದ್ರು, ನಾನು ಬಿಸಿ ಇದ್ದೆ. ಬಟ್ ತೀರ್ಕೊಂಡಾಗ ನಾನು ಊರಲ್ಲಿದ್ದೆ ಶೂಟಿಂಗ್, ಬರೋಕ್ಕಾಗಲಿಲ್ಲ. ನಾಗಿ ಅವರು ಮತ್ತು ದಿನಕರ್ ಸರ್ ಎಲ್ಲ ಹೋಗಿದ್ರು, ನಮ್ಮ ಟೀಮ್ ಬರುವಾಗ ಅವರೆಲ್ಲ ಹೋಗಿದ್ರು. ಆ್ಯಂಡ್ ಇಟ್ ವಾಸ್ ಕ್ವೈಟ್ ಅ ಶಾಕ್, ಯಾಕಂದರೆ ಅಷ್ಟು ಚಿಕ್ಕ ಇದರಲ್ಲಿ ಸ್ವಲ್ಪ ಆಗಿದ್ದು. ಬಟ್ ಆಲ್ ಬಟ್ ಟೈಮ್ ಅಷ್ಟೇ. ಸರ್, ಇವಾಗ ಫ್ರೈಡೇ ಬಂದ್ರೆ ಒಂದು 4 ಸಿನಿಮಾ ಅಂತೂ ರಿಲೀಸ್ ಆಗ್ತಾನೆ ಇರುತ್ತೆ. ಸೊ ಅಷ್ಟು ಸಿನಿಮಾಗಳ ಮಧ್ಯೆ ಟಕೀಲಾ ಆಡಿಯನ್ಸ್ ಬಂದು ನೋಡ್ಬೇಕು ಅಂದ್ರೆ ಸ್ಟ್ರಾಂಗ್ ಪಾಯಿಂಟ್ ಏನ್ ಹೇಳ್ತೀರಾ? ಸ್ಟ್ರಾಂಗ್ ಪಾಯಿಂಟ್ ನೋಡುವ, ನಾನು ಹೇಳಿದ್ನಲ್ಲ, ದಿಸ್ ಇಸ್ ನಾಟ್ ಎ ರೆಗ್ಯುಲರ್ ಮೂವಿ. ರೆಗ್ಯುಲರ್ ಮೂವಿ ಅಂದರೆ ಇಷ್ಟು ಹಾಡು ಇರಬೇಕು, ಇಷ್ಟು ಫೈಟ್ ಇರಬೇಕು, ಇದರ ಲೆಕ್ಕಾಚಾರ ಯಾಕೆ ಮಾಡೋದು. ಕಮರ್ಷಿಯಲ್ ಒಂದು ಟೈಮ್ ಇತ್ತು ಆ ಥರದ್ದು, ಅದಕ್ಕೆ ಇವಾಗೆಲ್ಲ ಅವಾಗ ಬಿಲ್ಡಪ್ಗಳು ಅವೆಲ್ಲ ಎಲ್ಲರಿಗೂ ಸಾಕಾಗೋಗ್ಬಿಟ್ಟಿದೆ. ಎಷ್ಟು ಕೈ ಕಾಲು ತೋರಿಸ್ತಿರಪ್ಪ, ಎಷ್ಟು ಬೈಕ್ ಡ್ರರ್ ತೋರಿಸ್ತಿರಪ್ಪ, ನೋಡಿ ಸಾಕಾಗ್ಬಿಟ್ಟಿದ್ದಾರೆ. ಸೊ ಒಂದು ರಿಯಾಲಿಟಿ ಹತ್ತಿರವಾದ ಸಿನಿಮಾ. ಆಮೇಲೆ ಹೇಳಿದಲ್ಲ, ನೀವು ನಿಮ್ಮ ಜೀವನದ ಒಂದು ಇನ್ಸಿಡೆಂಟ್ ಈ ಸಿನಿಮಾ ಜೊತೆ ನೀವು ಟ್ಯಾಲಿ ಮಾಡ್ಕೊಳ್ದೆ ಹೋದ್ರೆ ನೋಡಿ, ಪ್ರತಿಯೊಬ್ಬರಿಗೂ ನನ್ನ ಜೀವನದಲ್ಲಿ ಈ ಥರ ಒಂದಾಗಿತ್ತು, ಈ ಥರ ಆದರೆ ಹೆಂಗಪ್ಪ, ಇಲ್ಲಿ ಏನು ಹುಷಾರು ಅದು ಅನಿಸುತ್ತೆ. ಡೆಫಿನೆಟಾಗಿ ಅದೊಂದೇ ಕಾರಣ ನಾನು ಬೇಸಿಕಲಿ ಹೇಳೋದು. ಬೇಕಿದೆಲ್ಲ ಬಿಡಿ, ಎಲ್ಲ ಸಿನಿಮಾದೆಲ್ಲ ನಾವು ಮಾಡ್ತೀವಿ. ಬಟ್ ಒಂದು ಕಳಕಳಿ ಇದೆ, ಒಂದು ಸಾಮಾಜಿಕ ಕಳಕಳಿ ನನಗೆ ಮೊದಲಿಂದ ಇದೆ, ಜರ್ನಲಿಸ್ಟ್ ಆಗಿದ್ದಾಗಿಂದ ಇದೆ. ಸೊ ಒಂದು ಸಮಾಜಕ್ಕೆ ಇಷ್ಟೊಂದು ತಗೋತೀನಿ, ಸಮಾಜದಿಂದ ಒಂದು ಮುಷ್ಟಿ ಅಕ್ಕಿ ಬೇಕಾದ್ರೆ 2 ಜನ ಕೆಲಸ ಮಾಡಿರ್ತಾರೆ ಇಲ್ಲಿ. ಯಾರೋ ಓದ್ತಿರ್ತಾನೆ, ಯಾರೋ ಬಿತ್ತಿರ್ತಾನೆ, ಕಟಾವ್ ಯಾರು ಮಾಡಿರ್ತಾರೆ, ಯಾವುದೋ ಮಿಲ್ಗೆ ಹೋಗುತ್ತೆ, ಭತ್ತ ಕಾಳು ಬರುತ್ತೆ, ಅಲ್ಲಿನ ಪಾಲಿಶ್ ಆಗುತ್ತೆ, ಹೋಲ್ಸೇಲ್ ಇಷ್ಟು ಒಂದು ಮುಷ್ಟಿ ತಿನ್ಬೇಕಾದ್ರೆ ಇಷ್ಟು ಜನ ನೆನೆಸ್ಕೋಬೇಕು, ಅಷ್ಟು ಜನ ಇದ್ದಾರೆ. ಹಾಗೇನೆ ಈ ಸಮಾಜ ನನಗೆ ಈ ಥರ ಎಷ್ಟು ಕೊಟ್ಟಿದೆ. ಒಬ್ಬ ಟೈಲರು, ಒಬ್ಬ ಕಾರ್ಪೆಂಟರ್ ಎಲ್ಲ ಕೊಡಿ. ನಮ್ಮ ಕೈಲಿ ಏನು ಮಾಡೋಕ್ಕೆ ಸಾಧ್ಯ? ಈಗ ಸಿನಿಮಾ ಅಂತ ಕ್ಷೇತ್ರ ಸ್ವಲ್ಪ ರೀಚ್ ಆಗುತ್ತೆ ಅಂತ, ಆದರೆ ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ರೀಚ್ ಮಾಡೋ ಪ್ರಯತ್ನ ಪಡ್ತೀನಿ ಅಷ್ಟೇ. ಈ ಸಿನಿಮಾ ರಿಲೀಸ್ ಆದ್ಮೇಲೆ ನಿಮ್ಗೆ ಎಷ್ಟು ಇದರಿಂದ ನಿಮ್ಮ ಕೆರಿಯರ್ಗೆ ಎಷ್ಟು ಹೆಲ್ಪ್ ಆಗುತ್ತೆ ಅಂತ? ಐ ಥಿಂಕ್ ಡೆಫಿನೆಟ್ಲಿ ಇಟ್ ವಿಲ್ ಬಿ ಅ ಪ್ಲಸ್ ಪಾಯಿಂಟ್. ಬಿಕಾಸ್ ನಾನು ಹೇಳಿದಂಗೆ ಸಿನಿಮಾ ಕ್ಯಾರೆಕ್ಟರು ಅದೇ ಥರ ಇದೆ, ಆ ರೋಲ್. ಆ್ಯಂಡ್ ಒಬ್ರು ಆರ್ಟಿಸ್ಟಿಗೆ ಬೇಕಾಗಿರೋದು ಅದೇ ಸ್ಕ್ರೀನ್ ಸ್ಪೇಸಲ್ಲಿ ನಿಮ್ಗೆ ಎಷ್ಟು ಟ್ಯಾಲೆಂಟ್ ಇದೆ, ಹೌ ಯು ಕ್ಯಾನ್ ಬಿ ಅನ್ನೋದನ್ನ ತೋರಿಸ್ಕೋಬೋದು. ಆ್ಯಂಡ್ ಈ ಬೇರೆ ಸಿನಿಮಾದಲ್ಲಿ ಅದೋ ಒಂದೇ ಶೇಡ್ನ ನಾವು ಪ್ಲೇ ಮಾಡಿಲ್ಲ. ಸೊ ಈ ಸಿನಿಮಾದಲ್ಲಿ ಇವಳಿಗೆ ಒಂದು 3 ಶೇಡ್ಸ್ ಬರುತ್ತೆ. ಇದು ಒಂದು ಲಕ್ಕಿನೇ ಹೇಳ್ಬೋದು, ಯಾಕಂದರೆ ಒಂದೇ ಸಿನಿಮಾದಲ್ಲಿ ಈ ಥರ 3 ಪಾತ್ರನ ತೋರಿಸ್ಕೊಳ್ಳೋಕೆ ನನಗೆ ಚಾನ್ಸ್ ಸಿಕ್ಕಿದೆ. ಸೊ ಆಬ್ವಿಯಸ್ಲಿ ಆಡಿಯನ್ಸ್ ಅಥವಾ ನಮ್ಮ ಯಾರೇ ಟೆಕ್ನಿಷಿಯನ್ಸ್ ಏನೇ ನೋಡಲಿ, ವಿಲ್ ಸಿ ಮೈ ಕೆಪಬಿಲಿಟಿ. ಓಕೆ, ಇವರು ಇದನ್ನು ಮಾಡಿದ್ದಾರೆ. ಆ್ಯಂಡ್ ಐ ಥಿಂಕ್ ಇದನ್ನ ನೋಡು ಕೂಡ ಐ ಮೇ ಗೆಟ್ ಆಫರ್ಸ್, ಇಲ್ಲ ಅಂತ ಹೇಳ್ತಿಲ್ಲ. ಅದೊಂದು ನನಗೆ ಐ ಥಿಂಕ್ ಐ ಆಮ್ ವೆರಿ ಮಚ್ ವೆಯ್ಟಿಂಗ್ ಫಾರ್ ದಟ್. ಈ ಸಿನಿಮಾ ರಿಲೀಸ್ ಆದಮೇಲೆ ಐ ಡೆಫಿನೆಟ್ಲಿ ಥಿಂಕ್ ರೆಸ್ಪಾನ್ಸ್ ಚೆನ್ನಾಗಿ ಬರುತ್ತೆ. ಸೂಪರ್. ಸೊ ಇವಾಗ ಸಿನಿಮಾಗಳಲ್ಲಿ ನೀವು ಆಸ್ ಅ ಪ್ರೊಡ್ಯೂಸರ್ ಆಗಿ ಈ ಸಿನಿಮಾನ ಒಪ್ಕೊಂಡಿರುವಾಗ, ನೀವು ಈ ಕತೆನ ಒಪ್ಕೊಳ್ಳೋಕ್ಕೆ ಮೇನ್ ನಿಮ್ಗೆ ಏನು ಸ್ಟ್ರಾಂಗ್ ಪಾಯಿಂಟ್ ಅನ್ಸಿದ್ದು? ಏನು ಡೈರೆಕ್ಟರ್ ನಂಬಿಕೆ ಅಷ್ಟೇ. ಯಾಕಂದರೆ ಡೈರೆಕ್ಟರ್ ಮಾಡಿರ್ತಕ್ಕಂಥ ಎಲ್ಲ ಸಿನಿಮಾದಲ್ಲೂ ನಾನು ಅಸೋಸಿಯೇಟಾಗಿ ಕೆಲಸ ಮಾಡಿದ್ದೆ. ಬಟ್ ಅದು ಅವ್ರ ವೇವ್ ಲೆಂತು ಏನು, ಅವ್ರು ಹೇಗೆ ಥಿಂಕ್ ಮಾಡ್ತಾರೆ, ಯಾವ ಥರ ಕಾನ್ಸೆಪ್ಟ್ಗಳನ್ನ ಹೇಳ್ತಾರೆ ಜನಕ್ಕೆ ಅಂತ ಅವರೇ ಹೇಳಿದ್ರು ಈ ವಿಚಾರಗಳನ್ನೆಲ್ಲ. ಅದರಿಂದ ಡೈರೆಕ್ಟರ್ ಮೇಲೆ ನಂಬಿಕೆ ಮೇಲೆ ನಮ್ಮ ಪ್ರಾಜೆಕ್ಟ್. ನೀವು ಹಿಂದೆ ಸಿನಿಮಾಗಳನ್ನ ಡೈರೆಕ್ಟ್ ಮಾಡಿದವರು, ಇವಾಗ ಈ ಡೈರೆಕ್ಟರ್ ಜೊತೆ ವರ್ಕ್ ಮಾಡುವಾಗ, ಯಾಕಂದ್ರೆ ಅಲ್ಲಿ ಡೈರೆಕ್ಟರ್ ಪಾಯಿಂಟ್ ಸ್ವಲ್ಪ ಮೈಂಡ್ ನಾನು ಒಂದು ದಿವಸನೂ ಆ ಸೆಟ್ ಹತ್ರ ಹೋಗಿ ಡೈರೆಕ್ಟರ್ ಪಕ್ಕದಲ್ಲಿ ನಿಂತ್ಕೊಂಡಿದ್ದೆ. ಏನಿದ್ರೆ ಪ್ರೊಡ್ಯೂಸರ್ ಹೆಂಗೆ ಹೊರಗಡೆ ಇರ್ತಾರೋ ಆ ಥರ ಹೊರಗಡೆ ಇರ್ತಾ ಇತ್ತು ಅಷ್ಟೇ. ಯಾಕಂದ್ರೆ ನಮ್ಗೆ ಗೊತ್ತು ಇಂಡಸ್ಟ್ರಿಯಲ್ಲಿ ಇದೀವಿ, ಯಾರ್ಯಾರಿಗೆ ಏನೇನು ಜವಾಬ್ದಾರಿ ಕೊಡಬೇಕು ಡೈರೆಕ್ಟರ್ ವಹಿಸಿದ್ವಿ, ಗೊತ್ತು, ನಮ್ಗೆ ನಂಬಿಕೆ ಇದೆ ಡೈರೆಕ್ಟರ್ ಮೇಲೆ ಮಾಡ್ತಾರೆ. ಅದೇ ಯಾರು ಹೊಸಬರಾಗಿದ್ರೆ ಇನ್ನೇನು ಗೊತ್ತಿದ್ವಿ ಬೆನ್ನಿಂದ, ಆ ಥರ ಇಲ್ಲ. ನಾವು ಒಂದು ದಿವಸ ನನ್ನ ವಿಷಯ ಹೆಂಗ್ ಗೊತ್ತಮ್ಮ ನೋಡಿ, ಇವಾಗ ಯೋಗ ಸ್ಟೂಡೆಂಟ್ ಫೈಟ್ ಮಾಡೋದು ನನಗೆ ಮಾಡೋ ಆಸೆ. ಫ್ಲೆಕ್ಸಿಬಲ್ ಆಗಿ ಈಗ ಸ್ವಲ್ಪ ವಯಸ್ಸಾಗಿದೆ, ಅದಿದ್ದಿದ್ರೆ ಮಿಕ್ಕಿದೆಲ್ಲ ನಾನೇ ಹೋಗಿ ತೋರಿಸೋದು. ಸೇಫ್ಟಿ ಮೆಷರ್ಸ್ ಇಲ್ಲ, ಬೆಡ್ ಗಿಟ್ ಇಲ್ಲ, ಜಂಪ್ ಮಾಡ್ಬಿಡೋದೆ. ಮೊನ್ನೆ ಯಾವುದೋ ಫೇಸ್ಬುಕ್ಕಲ್ಲಿ ಹಾಕ್ದೆ ನಾನು. ಜೊತೆಲಿ ಮ್ಯೂಸಿಕ್ ಒಂದಷ್ಟು ಕಲ್ತಿದ್ದೀನಿ,
ಸರಿ ಮಗರಿ ಸರಿ ಗರಿ ಸರಿ ಮ ಪದ ಮ ಪದ ಪ ಮ ಗರಿ ಸ. ಮ್ಯೂಸಿಕ್ ಡೈರೆಕ್ಟರ್ ನನಗೇನು ಬೇಕು ಅಂತ ನನಗೆ ಡೈರೆಕ್ಟ್ ಆಗಿರೋನು ಹೇಳಿದ್ ನಾನು ಈ ಒಂದು. ಆಮೇಲೆ ಡ್ಯಾನ್ಸ್ ಮಾಡ್ಬೇಕಾದ್ರೆ ಡ್ಯಾನ್ಸ್ ಮೂವ್ಮೆಂಟ್ಸ್ ಇರುವಾಗ ಮಾಸ್ಟರ್ ಒಂದು ಟಿಪಿಕಲ್ ಸ್ಟೈಲ್ ಇರುತ್ತೆ. ಮಧ್ಯೆ ನಾನು ತಲೆ ಹಾಕ್ತೀನಿ, ಕೆಲವರಿಗೆಲ್ಲ ಬೇಜಾರದು ಬರಬೇಡ ಅಂತ. ಸರ್ ಹಿಂಗೆ ಮಾಡ್ಸಿ ಸರ್ ಅಂತೆಲ್ಲ ಏನಪ್ಪ ನೀವು ಹೇಳ್ಕೊಡ್ರಿ ಅಂತ. ಬಟ್ ನಮ್ದು ಒಂದು ಕಾನ್ಸೆಪ್ಟ್ ಇರುತ್ತೆ, ಹಂಗೆ ಬರಬೇಕು ಅಂತ. ಜೊತೆಲಿ ಕ್ಯಾಮ್ರಾಮನ್ನು ನಾನು ಬೇಸಿಕಲಿ 35 ವರ್ಷದಿಂದ ಫೋಟೋಗ್ರಾಫರ್. ಬೇಕಾದಷ್ಟು ಥರದ ಲೈಟಿಂಗ್ ಮಾಡಿ ತೆಗೆದಿದ್ದೀನಿ. ಅವ್ರು ಎಷ್ಟೊತ್ತರ ಹೇಳ್ತಾರೆ, ಯಾವುದೋ ಒಂದು ಇದು ಹೇಳುವಾಗ ಇಲ್ಲಿಂದ ಬನ್ನಿ, ಬೇಡ ಇಲ್ಲಿ ಬನ್ನಿ ಅಂತ, ಥ್ಯಾಂಕ್ ಯು ಅಂತಾರೆ. ಅದು ಯಾವಾಗುತ್ತಲ್ಲ ಯಾಕೆ ಥ್ಯಾಂಕ್ ಯು ಅಂತ ಹೇಳ್ಬಿಟ್ಟು ಅಲ್ಲಿ ಅರ್ಧ ಲೈಟ್ ಇರುತ್ತೆ, ಬರ್ನ್ ಆಗ್ತಿರುತ್ತೆ. ನಾನು ಫಸ್ಟ್ ಹೇಳಿದ ತಕ್ಷಣ ಆಮೇಲೆ ಬೇಡ ಸರ್ ಇಲ್ಲಿಂದಾನೆ ತಗೋಣ, ಥ್ಯಾಂಕ್ ಯು ನೀವು ಉಳಿಸಿದ್ರೆ ಬಿಡಿ ಅನ್ನೋದಷ್ಟು ಕೆಲಸನ. ಅಂದರೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇದ್ದ ತಕ್ಷಣ ಏನಾಗುತ್ತೆ, ಎಲ್ಲ ಚೆನ್ನಾಗಿ ಬರೋಕ್ಕೆ ಶುರು ಆಗುತ್ತೆ. ಯಾರು ಬಾಸ್ಗಳಿಲ್ಲ ಇಲ್ಲಿ ಇವಾಗ. ಈಗೇನಾಗುತ್ತೆ, ಕ್ಯಾಮ್ರಾ ಬಂದು ಕೆಲವು ಕಡೆ ನೋಡಿ ನಾಮಿನೇಟ್ ಮಾಡಿದ್ರೆ ನಿಮ್ಗೆ ಗೊತ್ತಾಗ್ತದೆ, ನಾನು 4 ದಿನ ಲೈಟಿಂಗ್ ಮಾಡಿ ಕೂತ್ಕೊಳ್ಳಿ ನೀವು ಹಿಂಗೆಲ್ಲ ಅಂತ ಕೇಳಿದ್ದೀನಿ ಜರ್ನಲಿಸ್ಟ್ ಆಗೋದಾಗ. ಇದು ಯಾವಾಗ ಜೆಲ್ಲಾಗ್ಬಿಡ್ತೀವಿ, ಇವ್ರಿಗೂ ಗೊತ್ತಲ್ವಾ ಅವ್ರಿಗೂ ಗೊತ್ತಲ್ವಾ ಇದೇನು ಅಂತ. ಜಾಸ್ತಿ ಇಂಥ ಕ್ಯಾಮ್ರಾಮನ್ ನೋಡಿದ್ದೀನಿ, ಲೈಟಿಂಗು ಯಾವ ಕಾಲದಿಂದ ನೋಡಿದ್ದೀನಿ ಒಂದು ಜರ್ನಲಿಸ್ಟ್ ಆದಾಗ. ಸೊ ಇಲ್ಲೆಲ್ಲ ಒಂದು ಹೊಂದಾಣಿಕೆ ಇದೆಯಲ್ಲ. ಇವೆಲ್ಲ ನೋಡಿಲ್ಲ, ನಾವೇನು ಪ್ರೊಡ್ಯೂಸರ್ ಸರ್ ಡೈರೆಕ್ಟರ್ ಸರ್ ಅಲ್ಲ, ಏನೋ ನಾವೆಲ್ಲ ಹಿಂಗೆ ಇದ್ದವು ನಾವೆಲ್ಲ ಅಂದರೆ ಆರಾಮಾಗಿದ್ದು ಮನುಷ್ಯರು. ಸೊ ಎಲ್ಲೂ ಒಂದು ದೊಡ್ಡ ಈಗೋಗಳು, ಒಂದು ದೊಡ್ಡ ಇದು ಬರಲೇ ಇಲ್ಲ. ಇವರಿಬ್ಬರೇ ನನಗೆ ಹೊಸಬ್ರು. ಏಮಾಗಿತ್ತೇನೋ ಸ್ವಲ್ಪ ಗೊತ್ತಿಲ್ಲ, ನಾನು ಸ್ವಲ್ಪ ಹೇಳಿ ಹಂಗೆಲ್ಲ ಅಲ್ಲಮ್ಮ ಹಿಂಗಮ್ಮ ಅಂತೇಳಿ ಆಮೇಲೆ ತುಂಬಾನೇ ಮಾತಾಡ್ಬಿಡುತ್ತೆ ನೀವು ಹಿಂಗೆ ಹೇಳ್ಬಿಟ್ರೆ. ತಮಾಷೆ ಮಾಡಿದ್ರೆ ನಾನು ಅವಾಗ ಖಾಲಿ ಇರ್ತೀನಿ ಅಷ್ಟೇ. ಇಲ್ಲ ಮೊದಲನೇ ದಿವಸದಿಂದ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಸರ್ ಲಾಸ್ಟ್ ಈಗ ರೀಸೆಂಟ್ ಆಗಿ ಸರ್ ದರ್ಶನ್ ಸರ್ ಹೆಲ್ತ್ ನೋಡಿದ್ರಿ ಯಾವ ತರ ಇದೆ ಅಂತ, ಹೋಗಿ ಮೀಟ್ ಮಾಡೋ ಪ್ರಯತ್ನ ಏನಾದ್ರು ಮಾಡಿದ್ರಾ ಅಥವಾ? ಇಲ್ಲ, ಆ್ಯಕ್ಚುಲಿ ಈ ಟೈಮಲ್ಲಿ ಸ್ವಲ್ಪ ಅವ್ರ ಫ್ಯಾಮಿಲಿ ಮತ್ತು ಅವ್ರ ಜೊತೆ ಇರೋಕ್ಕೆ ಅವ್ರು ಇಷ್ಟಪಡ್ತಾರಲ್ಲ. ಆಮೇಲೆ ಸುಮಾರು ಸತಿ ದಿನಕರ್ ಸರ್ ಟಚಲ್ಲಿದ್ದೀನಿ. ಆ್ಯಂಡ್ ಅಮ್ಮ ಹತ್ರ ಮಾತಾಡಿದೆ, ಅಕ್ಕ ಹತ್ರ ಒಂದ್ಸಲಿ ಮಾತಾಡಿದೆ, ಫೋನಲ್ಲೆಲ್ಲ ಮಾತಾಡಿದ್ವಿ. ಬಟ್ ಅದೇ ಮೀಟ್ ಮಾಡೋಕ್ಕಂತ ಸ್ವಲ್ಪ ದಿನ ಅವರು ಸ್ವಲ್ಪ ಶೂಟಿಂಗಲ್ಲಿ ಇವಾಗ ಶೂಟಿಂಗಲ್ಲಿ ಪಾಲ್ಗೊಂಡಿದ್ದಾರೆ. ಆ್ಯಂಡ್ ಸ್ವಲ್ಪ ಸ್ಪೇಸ್ ಅನ್ನೋದು ಇದೆಯಲ್ಲ, ಫ್ಯಾಮಿಲಿ ಅವ್ರ ಜೊತೆ ಇಷ್ಟಪಡ್ತಾ ಇದ್ದಾರೆ. ಲೈಕ್ ಜಸ್ಟ್ ಅವರು ಅವ್ರ ಫ್ಯಾಮಿಲಿ ಎಲ್ಲ ಇರೋಕ್ಕೆ. ಸೊ ನಾವು ಮಧ್ಯದಲ್ಲಿ ಹೋಗ್ಬಿಟ್ಟು ಡಿಸ್ಟರ್ಬ್ ಮಾಡಿದ್ರೆ ಸರಿಯಲ್ಲ ಅಂತ ನನಗೂ ಅನಿಸಿದೆ. ಸೊ ಡೆಫಿನೆಟ್ಲಿ ಮೀಟ್ ಮಾಡ್ತೀನಿ, 100% ಮೀಟ್ ಮಾಡೋದಂತ ಖಂಡಿತ. ಆ್ಯಂಡ್ ಸ್ವಲ್ಪ ಟೈಮ್, ಇಟ್ಸ್ ಆಲ್ ಅಬೌಟ್ ಟೈಮ್. ನೆಕ್ಸ್ಟ್ ಇವಾಗ ನವಗ್ರಹ 2 ಏನಾದ್ರು ಬರುವಂತ ಪ್ಲಾನ್ ನಡೀತಿದ್ಯಾ ಹೇಗೆ? ಗೊತ್ತಿಲ್ಲ, ಅದು ಆದರೆ ಒಳ್ಳೇದು. ದಿನಕರ್ ಸರ್ಗೆ ಗೊತ್ತಿರೋದು, ತುಂಬ ಜನ ಕೇಳ್ತಾರೆ ಅದ್ರ ಬಗ್ಗೆ. ಆದರೆ ಖಂಡಿತ ಒಳ್ಳೇದು. ನಾನೇ ಹೋಗ್ಬಿಡ್ತೀನಿ ಮನೆ ಹತ್ರ ದಿನಕರ್ ಸರ್ಗೆ, ನಾನು ಆ್ಯಕ್ಟ್ ಮಾಡಿದ್ದೀನಿ ಫಸ್ಟ್ ಪಾರ್ಟಲ್ಲಿ, ನನಗೂ ಕೊಡಿ ಚಾನ್ಸ್ ಇದರಲ್ಲಿ ಅಂತ. ಸೊ ನಾನೇ ಹೋಗಿ ಕೇಳ್ಬಿಡ್ತೀನಿ, ಯಾಕಂದರೆ ಬಿ ಸಚ್ ಅ ಗ್ರೇಟ್ ಥಿಂಗ್ ಟು ವರ್ಕ್. ಫೈನಲಿ May 16th ಸಿನಿಮಾ ರಿಲೀಸ್ ಆಗ್ತಿದೆ, ಆಡಿಯನ್ಸ್ ಏನು ಹೇಳ್ತೀರಾ ಸರ್? ಆಡಿಯನ್ಸ್ಗೆ ಏನು ಹೇಳೋದು ನಾವು ಹೇಳಿ, ನಾವೇನು ಒಂದೇ ಮಾತು ಹೇಳಬಹುದು, ದಯವಿಟ್ಟು ಬನ್ನಿ, ಹರಸಿ ಹಾರೈಸಿ. ಯಾಕಂದರೆ ಎಲ್ಲರೂ ಇದನ್ನೇ ಹೇಳೋದು. ಆದರೆ ಏನಂದರೆ ಒಂದೇ ಒಂದು ವಿಷಯ, ಈ ಸೊಸೈಟಿಗೋಸ್ಕರ ಏನೋ ಮಾಡೋದು, ಟೆಕ್ನಿಕಲ್ ಟೀಮ್ ಇದೆಯಲ್ಲ ನಮ್ಮದು, ಅವ್ರಿಗೂ ಏನು ಹೆಲ್ಪ್ ಆಗಲಿ ಅಂತ ಮಾಡ್ತಾ ಇದ್ದೀವಿ. ಸೊ ನಿಮ್ಮ ಪ್ರೋತ್ಸಾಹ ಹಾಗೂ ನಿಮ್ಮ ಒಂದು ಹಾರೈಕೆ ಆಶೀರ್ವಾದ ಇದ್ದರೆ ನಾವು ಗೆಲ್ತೀವಿ ಅಷ್ಟೇ. ನೀವು ಏನಾದರೂ ಹೇಳೋದಿದ್ರೆ? ಸತತವಾಗಿ ನಂದು ಸಿನಿಮಾಗಳು ರಿಲೀಸ್ ಆಗ್ತಾ ಬರ್ತಾ ಇದೆ, ಸಪೋರ್ಟ್ ಮಾಡಿದ್ದೀರಾ. ಬಿಗ್ ಬಾಸ್ ಮನೆಯಲ್ಲೂ ನನ್ನ ತುಂಬ ಸಪೋರ್ಟ್ ಮಾಡಿದ್ದೀರಾ. ಅದೇ ರೀತಿ ನನ್ನ ಸಿನಿಮಾ ಟಕೀಲಾ ಸಿನಿಮಾ ರಾಜ್ಯಾದ್ಯಂತ May 16 ತೆರೆ ಕಾಣ್ತಿದೆ. ಸೊ ನಾನು ಹೇಳೋದು ಒಂದೇ, ಡೈರೆಕ್ಟರ್ ಸರ್ ಹೇಳ್ದಂಗೆ ಎಲ್ಲೋ ನಾವು ಈ ಥರ ಹೂ ಅಂತ ಮಾಡೋಂಥ ಸಿನಿಮಾ ಏನಿಲ್ಲ. ಒಂದು ಒಳ್ಳೆ ಸಿನಿಮಾ, ಒಂದು ಒಳ್ಳೆ ಫ್ಯಾಮಿಲಿ ಕೂತ್ಕೊಂಡು ಒಂದು ಆಡಿಯನ್ಸ್ ನೋಡೋ ಅಂಥ ಸಿನಿಮಾ. ಸೊ ಬನ್ನಿ, ಹರಿಸಿ ಸಿನಿಮಾ ನೋಡಿ, ಕನ್ನಡ ಚಿತ್ರರಂಗನ ಬೆಳೆಸಿ. ಕನ್ನಡ ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾಯಿದೆ, ಕೈ ಹಿಡೀರಿ. ಆ್ಯಂಡ್ ಒಳ್ಳೊಳ್ಳೆ ಸಿನಿಮಾಗಳು ಕೊಡ್ತೀವಿ. ಯಾಕಂದರೆ ಇಷ್ಟು ವರ್ಷ ನೀವು ಸಿನಿಮಾ ನೋಡ್ಕೊಂಬಂದಿರ, ಒಳ್ಳೊಳ್ಳೆ ಸಿನಿಮಾಗಳ ಪ್ರೋತ್ಸಾಹ ಕೊಟ್ಟಿರ. ಬಟ್ ಇತ್ತೀಚೆಗೆ ಎಲ್ಲೋ ಒಂದು ಕಡೆ ಒಂದು ಬೆಳವಣಿಗೆ ಇದೆ, ಯಾಕೆ ಸಿನಿಮಾ ಚೆನ್ನಾಗಿ ಬರ್ತಿಲ್ಲ ಅಂತ ಕೆಲವು ಕಾರಣಗಳು ಇದ್ದಾವೆ. ಬಟ್ ಆದರೂ ಟೈಮ್ ಇದ್ದಾಗ, ಫ್ರೀ ಇದ್ದಾಗ ಬಂದು ನೋಡಿ. ಆ್ಯಂಡ್ ನಿಮಗೆ ಇಷ್ಟ ಆದರೆ ದಯವಿಟ್ಟು ಬೇರೆಯವ್ರಿಗೆ ತಿಳಿಸಿ. ಯಾಕಂದರೆ ಇವತ್ತು ಮೌತ್ ಟು ಮೌತ್ ಪಬ್ಲಿಸಿಟಿ ಅಂತ ಏನು ಹೇಳ್ತೀವಿ, ನಿಮಗೆ ಇಷ್ಟ ಆದರೆ ಬೇರೆಯವರಿಗೆ ಅವ್ರು ಬಂದು ನೋಡ್ತಾರೆ. ಸೊ ಪ್ಲೀಸ್ ಡೂ ವಾಚ್ ಟಕೀಲಾ. ಆ್ಯಂಡ್ ಕನ್ನಡ ಚಿತ್ರರಂಗ, ಕನ್ನಡ ಸಿನಿಮಾನ ಬೆಳೆಸಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಮ್ಯಾಮ್. ಇದೇ 14ನೇ ತಾರೀಕು ಸಿನಿಮಾ ಬಿಡುಗಡೆ ಆಗ್ತಾ ಇದೆ ಟಕೀಲಾ. ದಯಮಾಡಿ ಎಲ್ಲರೂ ನೋಡಿ. ಜೊತೆಗೆ ನಮ್ಮ ಟಕೀಲಾ ಟೀಮ್ನ SSTV ತಂಡದವರು ಕರೆಸಿ ನಮಗೊಂದು ವೇದಿಕೆ ಮಾಡ್ಕೊಂಡಿದ್ದೀರಾ. ನಿಮಗೆ ನಮಸ್ಕಾರ. ಥ್ಯಾಂಕ್ ಯು ಸರ್. ಬಿಕಾಸ್ ಎಲ್ಲರೂ ನಾವು ಎಲ್ಲ ಸಿನಿಮಾದವರು ಹೇಳ್ತಾರೆ ನಮ್ಮ ಸಿನಿಮಾ ಚೆನ್ನಾಗಿದೆ ಅಂತ. ಸೊ ನಮ್ಮ ಸಿನಿಮಾನು ಆಕ್ಚುಲಿ ಚೆನ್ನಾಗಿದೆ. ಒಂದು ವಿಷಯ ನಾವು ಇವತ್ತವರೆಗೂ ಯಾವ ಇಂಟರ್ವ್ಯೂಯಲ್ಲೂ ರಿವೀಲ್ ಮಾಡಿಲ್ಲ. ಇದೊಂದು ಟ್ರೂ ಸ್ಟೋರಿನ ಸ್ವಲ್ಪ ಮೋಲ್ಡ್ ಮಾಡಿ ನಾವು ಸಿನಿಮಾ ಮಾಡಿರೋದು. ಹಾಗಾಗಿ ಜನಕ್ಕೆ ಮನಸ್ಸಿಗೆ ಇದೊಂದು ಹತ್ರ ಆಗುತ್ತೆ ಅಂತ ನಾನು
ಏನು ಪ್ರಾಮಿಸ್ ಮಾಡ್ತೀನಿ. ಐ ಥಿಂಕ್ ಅದೇ ನಮ್ಮ ಸಿನಿಮಾದ ಒಂದು ಪ್ಲಸ್ ಪಾಯಿಂಟ್. ಎಸ್, ಈ May 16th ನಾವು ಥಿಯೇಟರ್ಸಿಗೆ ಬರ್ತಾ ಇದೀವಿ. ನಿಮ್ಮ ರೆಸ್ಪಾನ್ಸ್ಗೆ ನಾವು ಕಾಯ್ತಾ ಇದೀವಿ. ಪ್ರಾಮಿಸ್ ಪ್ರಾಮಿಸ್. ಮಾಡ್ಬಿಟ್ಟು ನಿಮ್ ಜೊತೆ ಮಾತಾಡಿ ಖುಷಿ ಆಯ್ತು ಸರ್. ನಿಮ್ ಸಿನಿಮಾಗೆ ಮತ್ತೆ ನಿಮ್ಗೆ ಆಲ್ ದ ಬೆಸ್ಟ್. ಥ್ಯಾಂಕ್ Thank ಯು you. ಥ್ಯಾಂಕ್ ನಿಮ್ಮ ಯು ಸೊ ಜೊತೆನೂ ಮಚ್. ಮಾತಾಡಿ ತುಂಬಾ ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಥ್ಯಾಂಕ್ ಯು. SS ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.